ನಮ್ಮ ಸೊಸೈಟಿಗೆ ಬೇಸಿಕ್ ನಾಲೆಜ್ ಅಬೌಟ್ ವೈಲ್ಡ್ ಲೈಫ್ ಕನ್ಸರ್ವೇಷನ್, ಎನ್ವಿರಾನ್ಮೆಂಟ್, ಕ್ಲೈಮೇಟ್ ಚೇಂಜ್ ಇಲ್ಲ. ಎಷ್ಟು ಜನ ನೋಡಿದೀವಿ ನಾವು, ಸುಮ್ನೆ ಹಾವು ಅಂತ ಹೇಳಿ ಎತ್ಕೊಳಕ್ ಹೋಗ್ತಾರ. ಅವ್ರಿಗೆ ಅದು ಯಾವ ಸ್ಪೀಶಿ ಅಂತ ಗೊತ್ತಿಲ್ಲ, ವೈಫರ್ ಕಲ್ ಕಚ್ಚಿಸ್ಕೊಂತಾರೆ, ನಾಗರ ಕಲ್ ಕಚ್ಚಿಸ್ಕೊಂತಾರೆ. WHO ಜನ ಗೊತ್ತಾಗಿದ್ದೆ ಕೋವಿಡ್ ಬಂದಾದ್ಮೇಲೆ, ಅಲ್ಲಿವರೆಗೂ WHO ಯಾರು ಅಂತ ಗೊತ್ತು. ಎಲ್ಲಾ ಕಡೆ ನಾಲೆಜ್ ಇಸ್ ದ ಓನ್ಲಿ ಥಿಂಗ್ ವಿಚ್ ಇಸ್ ಲ್ಯಾಕಿಂಗ್ when it comes to the highest number of death what is taking place in India. India is on highlight when it comes to snake bite crisis. Certain species doesn't have antivenom, which is one is ನಮ್ಮ ಇಂಡಿಯಾದಲ್ಲಿ ಕಿಂಗ್ ಕೋಬ್ರಾ antivenom ಇಲ್ಲ. There are specific people, organizations who are working on it also. Science is never ending. It can change anything, anytime. ಮೊಟ್ಟೆಯಿಂದ ಹೊರಗೆ ಬಂದಿದ ತಕ್ಷಣನೇ ಇಟ್ ಇಸ್ ಎ ಸ್ನೇಕ್, ಇರ್ರೆಸ್ಪೆಕ್ಟಿವ್ ಆಫ್ ದ ಸ್ಪೀಶೀಸ್. ಸೊ ಅದ್ರ ಡಿಫೆನ್ಸಿವ್ ಮೆಕ್ಯಾನಿಸಮ್ ಹುಟ್ಟದಾಗ್ಲೇನೆ ಬರುತ್ತೆ. ದೇ ಆರ್ ಬಾರ್ನ್ ಸ್ವಿಮರ್ಸ್, ದೇ ಆರ್ ಬಾರ್ನ್ ಕ್ಲೈಂಬರ್ಸ್. ಸೊ ಇಟ್ ಇಸ್ ಅ ಡಿಫೆನ್ಸಿವ್ ಮೆಕ್ಯಾನಿಸಮ್. ಇವತ್ತಿನ ಜನರೇಷನ್ ಮಕ್ಕಳು ಹೆಂಗಂತ ಹೇಳಿದ್ರೆ ಗೂಗಲ್ ಅಲ್ಲಿ ಏನಿದೆ ಅದೇ. ಸ್ನೇಕ್ ಬೈಟ್ಸ್ ಬಗ್ಗೆ ಇಷ್ಟೊಂದು ಮಾತುಕತೆ ಆಯ್ತಲ್ವಾ, ಈಗ ಆಕ್ಚುಯಲ್ ಆಗಿ ಹಾವುಗಳ ಬಗ್ಗೆ ಮಾತಾಡ್ಲೇಬೇಕಪ್ಪ. ಇವರನ್ನ ನಾವೆಲ್ಲರೂ ಹೇಗೆ ಸೇವ್ ಮಾಡೋದು, ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ಕೇಳ್ತಾ ಇದ್ರೆ ಇದು ಫ್ಯಾಂಟಾಸ್ಟಿಕ್ ಮಾರ್ನಿಂಗ್ಸ್, ನಿಮ್ಮ RJ ಪಲ್ಲವಿ ಜೊತೆ ರೇಡಿಯೋ ಸಿಟಿ 91.1. ಈ ಸ್ನೇಕ್ ಕಾನ್ಸರ್ವೇಷನ್ ನಲ್ಲಿ ಸಾಕಷ್ಟು ಕ್ಯಾಂಪೇನ್ಸ್ ಅನ್ನ ಮಾಡ್ತಿರೋದು, ಸಾಕಷ್ಟು ಬೇರೆ ಬೇರೆ ತರದ ಪ್ರೋಗ್ರಾಮ್ಸ್ ಅನ್ನ ಮಾಡ್ತಿರೋದು ಅಡವಿ ಅಲರ್ಟ್ ಫೌಂಡೇಶನ್ ಅವರು. ಇದೇ ತರ ಒಂದು ಹೊಸ ಪುಸ್ತಕ ಕೂಡ ನಮ್ಮ ಸ್ಟುಡಿಯೋಗೆ ಬಂದ್ ಸೇರಿದೆ. ಈ ಪುಸ್ತಕದ ಹೆಸರು ಸ್ನೇಕ್ಸ್ ಆಫ್ ಮೈಸೂರ್ ಅಂತ. ಇದೇನ್ ಪಲ್ಲವಿ ಬೆಂಗಳೂರಿನಲ್ಲಿ ಕೂತ್ಕೊಂಡು ಸ್ನೇಕ್ಸ್ ಆಫ್ ಮೈಸೂರ್ ಬಗ್ಗೆ ಮಾತಾಡ್ತಿದ್ದೀರಾ ಅಂತನಾ? ಡಸ್ ನಾಟ್ ಮ್ಯಾಟರ್. ನಮ್ಮ ಕರ್ನಾಟಕದ ಬಗ್ಗೆ ಮಾತಾಡೋಕೆ ಈಗ ಅಡವಿ ಅಲರ್ಟ್ ಫೌಂಡೇಶನ್ ಫೌಂಡರ್ ಆದ ಪವನ್ ಜೋಶಿ ಅವರು ನನ್ನ ಜೊತೆ ಸ್ಟುಡಿಯೋನಲ್ಲಿ ಕೂತಿದ್ದಾರೆ. ಫ್ಯಾಂಟಾಸ್ಟಿಕ್ ಮಾರ್ನಿಂಗ್ ಪವನ್, ಅಂಡ್ ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಸೋ ಮಚ್ ಪಲ್ಲವಿ. ಶುರು ಮಾಡೋಣ. ಜನರಲ್ ಆಗಿ ಯಾವುದೇ ಒಂದು ಕಾನ್ಸರ್ವೇಷನ್ ಅಥವಾ NGO ನ ಶುರು ಮಾಡೋಕ್ಕಿಂತ ಮುಂಚೆ ಜನ ಹೇಳ್ತಾರೆ ಅವರು ವೈಲ್ಡ್ ಲೈಫ್ ಎಂಥೂಸಿಯಾಸ್ಟ್ ಆಗಬೇಕು ಅಂತ. ನಿಮ್ಮ ಪ್ರೊಫೈಲ್ ಓದ್ತಾ ಇರುವಾಗ ನನಗೆ ಗೊತ್ತಾಯ್ತು, ಯು ಆರ್ ಎ ಟಿಪಿಕಲ್ ಬ್ಯಾಂಗ್ಳೂರಿಯರ್. IT ಎಂಪ್ಲಾಯಿ, ವೀಕೆಂಡ್ಸ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ, DSLR ತಗೊಂಡು ನಾಗರೊಳಗೆ ಬಂಡೀಪುರ್ಗೆ ಹೋಗ್ಬಿಟ್ಟು ಹುಲಿ ಚಿರತೆನ ಹಿಡಿಯೋಣ ಅಂತ ಹಾವನ್ನ ಹಿಡಿದ್ರಿ. ಐ ಮೆಂಟ್ ಓನ್ಲಿ ಫೋಟೋಗ್ರಾಫ್ಸ್. ಸೊ ಆ ಥರ ಅಡವಿ ಅಲರ್ಟ್ ಫೌಂಡೇಶನ್ ಅನ್ನ ಶುರು ಮಾಡಿದ್ರಿ ಅಂತ ಗೊತ್ತಾಯ್ತು. ಬಟ್ ಅಡವಿಗೆ ಬರೋಕ್ಕಿಂತ ಮುಂಚೆ ಈ ಬುಕ್ ನಾವು ನೋಡ್ತಾ ಇದ್ರೆ ಒಂದು ಕಡೆ ಜುಮ್ಮನ್ನುತ್ತೆ ಮೈ. ಎಷ್ಟು ಹಾವುಗಳ ಬ್ಯೂಟಿಫುಲ್ ಪಿಕ್ಚರ್ಸ್ ಅನ್ನ ನೀವು ಪುಸ್ತಕದ ಮೂಲಕ ರಿಲೀಸ್ ಮಾಡ್ತಿದ್ದೀರಾ. ಸೊ ಯಾಕೆ ಮಾಡ್ತಿದ್ದೀರಾ? ಇಟ್ ಈಸ್ ವೈ, ವಾಟ್ ವಾಸ್ ದ ರೀಸನ್ ಬಿಹೈಂಡ್ ಸ್ನೇಕ್ಸ್ ಆಫ್ ಮೈಸೂರ್? ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ನನ್ನ ಕರೆಸಿ ನೀವು ನನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ. ಇನ್ನೊಂದು ಖುಷಿ ಏನಂತ ಹೇಳಿದ್ರೆ, ಈ ಮುಖಾಂತರ ಸಾವಿರಾರು ಜನಕ್ಕೆ ನಾವ್ ಏನ್ ಕೆಲಸಗಳು ಮಾಡ್ತಾ ಇದೀವಿ ಅವರು ನಮ್ ತರ ಹೆಂಗ್ ರೆಸ್ಪಾನ್ಸಿಬಿಲಿಟಿ ತಗೊಬಹುದು ಅನ್ನೋದೊಂದು ಎಕ್ಸಾಂಪಲ್ ಆಗುತ್ತೆ. ಸೊ ಬಿಫೋರ್ ಐ ಸ್ಪೀಕ್ ಅಬೌಟ್ ಸ್ನೇಕ್ಸ್ ಆಫ್ ಮೈಸೂರ್, ಅಡವಿ ಅಲರ್ಟ್ ಫೌಂಡೇಶನ್ ಎಸ್ಪೆಷಲಿ ನನ್ನ ವರ್ಕ್ ಏನ್ ಹೇಳ್ಬೇಕಂತ ಹೇಳಿದ್ರೆ, ಕರ್ನಾಟಕ ಅರಣ್ಯ ಇಲಾಖೆ ನನಗೆ ಒಂದು ಲಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕರ್ನಾಟಕ ಅರಣ್ಯ ಇಲಾಖೆ ಜೊತೆ ಸೇರ್ಕೊಂಡು ಕೆಲಸ ಮಾಡೋದು, ಜೊತೆಗೆ ಸೈನ್ಸ್ ಅಂದ್ರೆ ಏನು, ಸಂರಕ್ಷಣೆ ಅಂದ್ರೆ ಏನು ಅದನ್ನ ಕಲಿಯೋದಕ್ಕೂ ನಾನು ತುಂಬಾ ಪ್ರಯತ್ನ ಪಟ್ಟೆ. ಸೊ ಸುಮಾರು 25 ವರ್ಷ ಆಗಿದೆ ನಾನು ಈ ಕನ್ಸರ್ವೇಷನಿಸ್ಟ್ ಅಂತ ಹೇಳ್ಕೊಳ್ಳೋಂಗೆ ನಾನು ಕೆಲಸಗಳು ಮಾಡ್ಕೊಂಡ್ ಬಂದಿರೋದು. ಬಟ್ ಇಟ್ ಇಸ್ ಅ ನೆವರ್ ಎಂಡಿಂಗ್ ಲರ್ನಿಂಗ್ ಕರ್ವ್. ಪ್ರತಿ ದಿವಸ ಏನಾರೋ ಒಂದು ಹೊಸದ್ ಕಲಿತೀವಿ. ಈ ಸ್ನೇಕ್ಸ್ ಆಫ್ ಮೈಸೂರೇ ತಗೊಳ್ಳಿ, ಸುಮಾರು ಒಂದು 5 ವರ್ಷ ಆಯ್ತು. ಎಷ್ಟು ಹೊಸ ವಿಚಾರಗಳನ್ನ ನಾವು ಕಲ್ತಿದೀವಿ, ಜೊತೆಗೆ ಅದು ಒಂದು ಪ್ರೇರಣಾ ತರ ಆಗಿದೆ ನಮ್ಗೆ ಇವಾಗ. ಸೊ ಅಡವಿ ಅಲರ್ಟ್ ಫೌಂಡೇಶನ್ ಮೊದಲಿಂದನೂ ಒಂದು ಕೆಲಸ ಮಾತ್ರ ಮಾಡ್ಕೊಂಡು ಬಂದಿದೆ, ಅದು ಯಾವತ್ತೂ ನಿಲ್ಸಲ್ಲ. ಏನಂತ ಹೇಳಿದ್ರೆ, ನಮ್ಮ ಕಾಡನ್ನ ಯಾರು ರಕ್ಷಿಸ್ತಾರೆ ಅವ್ರು ತುಂಬಾ ಇಂಪಾರ್ಟೆಂಟು ಅಂತ ನಾನು ಕಲಿತೆ. ಕಾಡನ್ನ ರಕ್ಷಿಸೋರು ಅಂದ್ರೆ ಫಾರೆಸ್ಟ್ ಆಫೀಸರ್ಸ್ ಹೇಳ್ತಾರೆ, ಫ್ರಂಟ್ ಲೈನ್ ವರ್ಕರ್ಸ್. ಈ ಫಾರೆಸ್ಟ್ ರೇಂಜರ್ಸ್, PCP ವಾಚರ್ಸ್ ಅಂತ ಹೇಳ್ತೀವಿ, ಪೆಟಿ ಕ್ಯಾಶ್ ಪೇಮೆಂಟ್ ವಾಚರ್ಸ್ ಅಂತ. ಸೊ ಇವರೆಲ್ಲ ನಮ್ಮ ಕಾಡನ್ನ ರಕ್ಷಣೆ ಮಾಡೋದಕ್ಕೆ ದೇ ಆರ್ ದ ಫ್ರಂಟ್ ಲೈನ್ ಫೋರ್ಸ್. ಎಷ್ಟು ಆಕ್ಟಿವಿಟೀಸ್ ನಡೆಯುತ್ತೆ ಅಂತ ಹೇಳಿದ್ರೆ ಒಂದು ದಿವಸದಲ್ಲಿ ಕಾಡನ್ನ ರಕ್ಷಣೆ ಮಾಡೋದು. ಕಾಡು ಒಳಗೆ ಒಂದೇ ಅಲ್ಲ ರಕ್ಷಣೆ ನಡೆಯೋದು, ಹೊರಗೆ ಜಾಸ್ತಿ ನಡೆಯುತ್ತೆ. ಸೊ ಈ ಸ್ನೇಕ್ಸ್ ಆಫ್ ಮೈಸೂರ್ ಬುಕ್ ಏನಕ್ಕೆ ಅಂತ ನಾನು ಹೇಳ್ತೇನೆ. ಇವತ್ತಿನ ಗ್ರೋಯಿಂಗ್ ಪಾಪ್ಯುಲೇಷನ್ ನೋಡಿದ್ರೆ ಎಷ್ಟು ಜನ ರೆಸ್ಪಾನ್ಸಿಬಿಲಿಟಿ ತಗೊಂಡ್ರು ಸಾಲದು. ಅಡವಿ ಅಲರ್ಟ್ ಫೌಂಡೇಶನ್ ಇಲ್ಲ ಪವನ್ ಜೋಶಿ ಟೀಮ್ ಅಲ್ಲಿ ಇರೋ ಕೆಲವರು ಸದಸ್ಯರು ಅವ್ರು ಮಾತ್ರ ಕೆಲಸ ಮಾಡ್ತಾ ಇಲ್ಲ. ಸುಮಾರು ಆರ್ಗನೈಸೇಷನ್ಸ್, ಗೌರ್ಮೆಂಟ್ ಎಂಟಿಟೀಸು, ಆಮೇಲೆ ಇನ್ಸ್ಟಿಟ್ಯೂಷನ್ಸ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ಎಲ್ಲಿ ನಾವು ತುಂಬಾ ದೊಡ್ಡ ಗ್ಯಾಪ್ ನೋಡ್ತಾ ಇದೀವಿ ಅಂತ ಹೇಳಿದ್ರೆ ಈ ಅಕಾಡೆಮಿಕ್ಸ್ ಅಲ್ಲಿ. ಎಲ್ಲೂ ನೀವು ಹೋಗಿ ಕನ್ಸರ್ವೇಷನ್ ಬಗ್ಗೆ ಅಕಾಡೆಮಿಕ್ಸ್ ಅಲ್ಲಿ ನೀವು ನೋಡ್ತೀರಾ ಅಂತ ಹೇಳಿದ್ರೆ ತುಂಬಾ ರೇರ್ ಥಿಂಗ್. ಆಕ್ಚುಲಿ ಯು ಆರ್ ರೈಟ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಈಗ ಈ ವಿಚಾರ ಎಲ್ಲ ಕಡೆ ಕೇಳಿರ್ತೀರಾ, ಆನೆ ಪಳಗಿಸೋದು ಎಲ್ಲರೂ ನೀವು ಬುಕ್ ಅಲ್ಲಿ ನೋಡಿದೀರಾ? ಇಲ್ಲ. ಹಾವನ್ನ ಹೆಂಗ್ ಹಿಡಿತಾರೆ ಅಂತ ಯಾವ್ದಾದ್ರು ಬುಕ್ ಅಲ್ಲಿ ಹೇಳ್ಕೊಡ್ತಾರಾ?
ನಾವು ಬರೀ ಫಾರೆಸ್ಟ್ ಬಗ್ಗೆ ಜಿಯೋಗ್ರಫಿನಲ್ಲಿ ಓದ್ತೀವಿ. ವೆಸ್ಟರ್ನ್ ಘಾಟ್ಸ್ ಇಲ್ಲಿದೆ, ಎಷ್ಟು ಉದ್ದ ಇದೆ, ಏನೇನಿದೆ ಅದರಲ್ಲಿ ಅಂತ. ಬಟ್ ಅದನ್ನ ಕನ್ಸರ್ವ್ ಮಾಡೋದು, ಹೌದು, ಯು ಆರ್ ರೈಟ್, ಅಕಾಡೆಮಿಕ್ಸ್ ಅಲ್ಲಿ ಎಲ್ಲೂ ಇದನ್ನ ಹೇಳ್ಕೊಡಲ್ಲ. ಸೊ ಇದನ್ನ ಯಾತಕ್ಕೆ ನಾವು ಮಾಡಿದ್ವಿ ಅಂತ ಅದಕ್ಕಿಂತ ಮುಂಚೆ ಮೂರು ಪಾಯಿಂಟ್ ಮಾತ್ರ ಕವರ್ ಮಾಡಲೇಬೇಕು. ನಮ್ಮ ಸೊಸೈಟಿಗೆ ಬೇಸಿಕ್ ನಾಲೆಜ್ ಅಬೌಟ್ ವೈಲ್ಡ್ ಲೈಫ್, ಕನ್ಸರ್ವೇಷನ್, ಎನ್ವಿರಾನ್ಮೆಂಟ್, ಕ್ಲೈಮೇಟ್ ಚೇಂಜ್ ಇಲ್ಲ. ಇವತ್ತಿನ ಜನರೇಷನ್ ಮಕ್ಕಳು ಹೆಂಗಂತ ಹೇಳಿದ್ರೆ ಗೂಗಲ್ ಅಲ್ಲಿ ಏನಿದೆ ಅದೇ ಬೇಸಿಕ್ ಏನ್ ನಡೀತದೆ ಗೊತ್ತಿಲ್ಲ. ಇದಕ್ಕೋಸ್ಕರ ನಾನು 2022 ಅಲ್ಲಿ ಕಾಲ್ ಫಾರ್ ಕನ್ಸರ್ವೇಷನ್ ಅಂತ ಸುರೇಶ್ ಹೆಬ್ಳಿಕರ್ ಸರ್ ಜೊತೆ ಕೊಲಾಬರೇಟ್ ಮಾಡಿ ಅವ್ರ ಮಗ ಅಕ್ಷಯ್ ಹೆಬ್ಳಿಕರ್ ಜೊತೆಲಿ, ಹೌದು, ಸೊ ಅವ್ರ ಸಪೋರ್ಟ್ ಇಂದ ನಾನು ಕಾಲ್ ಫಾರ್ ಕನ್ಸರ್ವೇಷನ್ ಮಾಡಿದೆ. ಫಸ್ಟ್ ಟೈಮ್ ಎವರ್ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ಕೈ ಜೋಡಿಸಿ ಕರ್ನಾಟಕ ಅರಣ್ಯ ಒಳಗಡೆ ಏನೇನು SOP ಗಳು ಫಾಲೋ ಮಾಡ್ತಾರೆ, ಯಾರ್ಯಾರು ಏನೇನ್ ಪಾತ್ರಗಳನ್ನ ವಹಿಸ್ತಾರೆ, ನಮ್ಮ ಫ್ರಂಟ್ ಲೈನ್ ವರ್ಕರ್ಸ್ ಅಂತ ಏನಿದ್ದಾರೆ ಅವ್ರು ಯಾವ ರೀತಿ ಚಾಲೆಂಜಸ್ ನ ಫೇಸ್ ಮಾಡ್ತಾರೆ ಈ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ಸ್ ನ ಮ್ಯಾನೇಜ್ ಮಾಡೋದಕ್ಕೆ ಮತ್ತೆ ಕಾಡನ್ನ ಕಾಪಾಡೋದಕ್ಕೆ ಅಂತ. ದಟ್ ವಾಸ್ ಮೈ ಫಸ್ಟ್ ವಿನ್. ಐ ನೆವರ್ ಎಕ್ಸ್ಪೆಕ್ಟೆಡ್ 2,500 people footfall we had in that 3 days event. And ಕೆಲವು ಫೋಟೋಸ್ಗಳು ನಾವು we are not supposed to publicize it. It's all confidential. ಅದ್ರಲ್ಲಿ ಎರಡು ನಾವು ಪರ್ಮಿಷನ್ ತಗೊಂಡೇನೆ ನಾವು ಈ ತರ ಮಾಡ್ತಾ ಇದೀವಿ ಅಂತ ಹೇಳಿ. We even had the HOFF, head of the forest force, ಆಮೇಲೆ ನಮ್ಮಲ್ಲಿ ಪುಷ್ಕರ್ ಸಾಹೇಬ್ರು APCCF ವೈಲ್ಡ್ ಲೈಫ್ ಎಲ್ಲ ಬಂದಿದ್ರು. So that was one big win for us. That is where we got recognized. The next event what I did was I for Wild. ಇದು ಎಸ್ಪೆಷಲಿ ಫೋಟೋಗ್ರಾಫರ್ಸ್ ಮಾಡಿದ್ದು. ಫೋಟೋಗ್ರಫಿ ಇಸ್ ನಾಟ್ ಕನ್ಸರ್ವೇಷನ್. ಅಬ್ಸಲ್ಯೂಟ್ಲಿ. ಇದನ್ನ ಪುನಃ ಹೇಳಿ. ಫೋಟೋಗ್ರಫಿ ಇಸ್ ನಾಟ್ ಕನ್ಸರ್ವೇಷನ್. ತುಂಬಾ ಕ್ಲಿಯರ್ ಆಗಿ ಪುನಃ ಹೇಳ್ತಾ ಇದೀವಿ. ಬಟ್ ಇಟ್ ಇಸ್ ಎ ಟೂಲ್ ಫಾರ್ ಕನ್ಸರ್ವೇಷನ್. ಯು ಕ್ಯಾನ್ ಯೂಸ್ ಇಟ್ ಬ್ಯೂಟಿಫುಲಿ. ಆ ಒಂದು ಮೆಸೇಜ್ ಅಲ್ಲಿ ವಿ ಗಾಟ್ ಅನೀಶ್ ಅಂದರಿಯಾ ಅಂತ ಯು ವುಡ್ ಹ್ಯಾವ್ ಹರ್ಡ್ ಆಫ್ ಹಿಮ್. ಅಬ್ಸಲ್ಯೂಟ್ಲಿ. ಸೊ ವಿ ಗಾಟ್ ಹಿಮ್ ಟು ಬ್ಯಾಂಗ್ಳೂರ್. ಅವರು ಒಂದು ಟಾಕ್ ಕೊಟ್ರು ಎಸ್ಪೆಷಲಿ ಕನ್ಸರ್ವೇಷನ್ ಫೋಟೋಗ್ರಫಿ. ಅಮೋಘ್ ಇಸ್ ಅ ಗುಡ್ ಫ್ರೆಂಡ್ ಆಫ್ ಮೈಂಡ್. I would speak endless about him anywhere because he's been very supportive for everything. Apart from that, ನಾವು ಪ್ರತಿ ವರ್ಷನೂ ಈ ಫ್ರಂಟ್ ಲೈನ್ ವರ್ಕರ್ಸ್ಗೆ ಯಾವ್ದಾರ ಒಂದು ರೀತಿಯಾದ ಆಕ್ಟಿವಿಟಿ ಮಾಡ್ಕೊಂಡು ಕಮಿಂಗ್ ಟು ಸ್ನೇಕ್ಸ್ ಆಫ್ ಮೈಸೂರು ಇಷ್ಟು ಕೆಲಸಗಳು ಮಾಡ್ತಾ ಇದೀನಲ್ಲ, ಒಂದು ಲಾರ್ಜ್ ಇಂಪ್ಯಾಕ್ಟ್ ಆಗೋಂಗ್ ಏನಾರು ಮಾಡ್ಬೇಕಲ್ಲ ಅಂತ ಹೇಳಿ ನನ್ನ ಯೋಚನೆ ಇತ್ತು. ಯಾವ ಸಬ್ಜೆಕ್ಟು ಸಿಗ್ತಾ ಇರಲಿಲ್ಲ. ಜೊತೆಗೆ ಸ್ನೇಕ್ ಶಾಮ್ ಬಂದ್ಬಿಟ್ಟು ನನಗೆ 22 ಇಂದ 23 ವರ್ಷದ ಪರಿಚಯ. ವೆನ್ ಐ ವಾಸ್ ಅ ಟೀನೇಜರ್ ಐ ಹ್ಯಾಡ್ ಮೆಟ್ ಹಿಮ್. ಹಿ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ಫ್ಲೂಯೆನ್ಸರ್ಸ್ ಹಾವುಗಳ ಬಗ್ಗೆ ಅಂತ. ಅಬ್ಸಲ್ಯೂಟ್ಲಿ. ಇವಾಗ ಸ್ನೇಕ್ ಅಂದ್ರೆ ಬರೀ ಸ್ನೇಕ್ ಶಾಮ್ ಅವ್ರ ಬಗ್ಗೆನೇ ಯೋಚನೆ. ಬಿಗ್ ಬಾಸ್ ಹೌಸ್ ಇಂದ ಹಿಡಿದು ಇನ್ಸ್ಟಾಗ್ರಾಮ್ ರೀಲ್ಸ್ ವರ್ಗೂ ಅವರೇ ಇರೋದು ಎಲ್ಲ ಕಡೆ. ಇನ್ನೊಂದು ಇನ್ಫ್ಲೂಯೆನ್ಸ್ ಏನಂತ ಹೇಳಿದ್ರೆ, ನಾನು ಜಯನಗರ 9th ಬ್ಲಾಕ್ ಅಲ್ಲಿ ಹುಟ್ಟು ಬೆಳೆದಿದ್ದು. ಸೊ ನನಗೆ ಇನ್ನೂ ನಾಪ್ಕ ಇದೆ ಆ 18th ಕ್ರಾಸ್ ಬಸ್ ಸ್ಟ್ಯಾಂಡ್, ಏನು ಎಲ್ಲರಿಗೂ ಗೊತ್ತಿದೆ, ಎಸ್ಪೆಷಲಿ ರಜನಿಕಾಂತ್ ಇಂದ ತುಂಬಾ ಫೇಮಸ್ ಆಗಿರೋ ಬಸ್ ಸ್ಟ್ಯಾಂಡ್ ಅದು. ಸೊ ಅಲ್ಲಿ ಹಾವಾಡಿಗರು ಬಂದ್ಬಿಟ್ಟು ಪ್ರತಿ ಸ್ಯಾಟರ್ಡೇ ಸಂಡೇ ಇವನ್ ವೀಕ್ ಡೇಸ್ ಆಲ್ಸೋ ಬರ್ತಾರೆ ಶೋ ಮಾಡೋದಕ್ಕೆ. ಅವಾಗ ನಾನು ರೆಡ್ ಸ್ಯಾಂಡ್ ಬೋವಾ, ನಾಗರಹಾವು, ಕಾಮನ್ ಸ್ಯಾಂಡ್ ಬೋವಾ, ಪೈಥನ್ನು ಇವತ್ತು ನೋ ಒನ್ ಇಸ್ ಸಪೋಸ್ ಟು ಗೋ ಅಂಡ್ ಹ್ಯಾಂಡಲ್ ಇಟ್ ಬಿಕಾಸ್ ಇಟ್ಸ್ ಅ ಶೆಡ್ಯೂಲ್ ಸ್ಪೀಶಿ ಅಂತ. ಸೊ ಅದೆಲ್ಲ ಒಂದು ಸ್ಮಾಲ್ ಇನ್ಫ್ಲುಯೆನ್ಸ್. ನಂಗೆ ತುಂಬಾ ಕಾಳಜಿ ತರುವಂತ ಒಂದು ಸ್ಪೀಶಿ ಅಂತ ಹೇಳಿದ್ರೆ ಕಿಂಗ್ ಕೋಬ್ರಾ. ಸೊ ನಮ್ಮ ಇಂಡಿಯಾದಲ್ಲಿ ಅಲೋನ್ ಇನ್ ಅವರ್ ಇಂಡಿಯಾ 250 to 300 ಸ್ಪೀಶೀಸ್ ಆರ್ ದೇರ್. ಹಾವುಗಳು. 2017 ನಲ್ಲಿ ನಾನು ಸುಮಾರು ಡಾಕ್ಯುಮೆಂಟ್ರಿ ನೋಡಿದೆ. ಜೊತೆಗೆ ಸೂರ್ಯಕೀರ್ತಿ ಯಾರು ನಮ್ಮ ಸ್ನೇಕ್ ಶಾಮ್ ಅವ್ರ ಮಗ, ಅವ್ರ ಜೊತೆ ಒಂದ್ ಸ್ವಲ್ಪ ಓಡಾಡಕ್ಕೆ ಅವಕಾಶ ಸಿಕ್ತು. ಸೊ ಹಿ ವಾಸ್ ಅ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ಫಾರ್ ಸಮ್ ಟೈಮ್. ಬಟ್ ಇದೆಲ್ಲ ನಾಲೆಜ್ ನ ಗ್ರಾಸ್ಪ್ ಮಾಡ್ತಾ ಐ ಆಲ್ಸೋ ವೆಂಟ್ ಥ್ರೂ ಅ ಲಾಟ್ ಆಫ್ ಡಾಕ್ಯುಮೆಂಟರೀಸ್ ಇನ್ ಟರ್ಮ್ಸ್ ಆಫ್ ಸ್ನೇಕ್ ಬೈಟ್. ಎಲ್ಲ ಕಡೆ ನಾಲೆಜ್ ಇಸ್ ದ ಓನ್ಲಿ ಥಿಂಗ್ ವಿಚ್ ಇಸ್ ಲ್ಯಾಕಿಂಗ್ when it comes to the highest number of death what is taking place in India. India is on highlight when it comes to snake bite crisis. And I did not know WHO ಜನ ಗೊತ್ತಾಗಿದ್ದೆ ಕೋವಿಡ್ ಬಂದಾದ್ಮೇಲೆ. ಅಲ್ಲಿವರೆಗೂ WHO ಯಾರು ಅಂತ ಗೊತ್ತು. So World Health Organization declared snake bite crisis as neglected tropical disease. It might surprise you and me. Disease, ಹಾವು ಕಚ್ಚಿದ್ರೆ ಡಿಸೀಸ್ ಅದು, ಬಟ್ ದೇ ಕನ್ಸಿಡರ್ ದಟ್ ಬಿಕಾಸ್ ದ ನಂಬರ್ ಆಫ್ ಕೇಸಸ್ ಬಿನ್ ರೆಕಾರ್ಡೆಡ್. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಸುಮಾರು ಹೋಮ್ವರ್ಕ್ ನಾವು ಏನು ಮಾಡಿದ್ವಿ, ಜನಕ್ಕೆ ಈ ಸ್ನೇಕ್ ಬೈಟ್ ಯಾವಾಗ ಆಗ್ತಾ ಇದೆ ಆದ್ಮೇಲೆ ಅವ್ರಿಗೆ ಯಾವ ರೀತಿ ಚಾಲೆಂಜಸ್ ಬರ್ತಾ ಇದೆ ಅನ್ನೋದು ನಾವು ಸ್ಟಡಿ ಮಾಡಿದ್ಮೇಲೆ ವಿ ಫೌಂಡ್ ದಟ್ ದೇರ್ ಆರ್ ಸರ್ಟನ್ ಫ್ಯಾಕ್ಟರ್ಸ್ ಅಂಡ್ ಕ್ರೈಟೀರಿಯಾಸ್ ವಿಚ್ ಇಸ್ the reason behind this. ಒಂದು ಜನಕ್ಕೆ ಹಾವು ಡಿಫ್ರೆನ್ಶಿಯೇಟ್ ಮಾಡಕ್ ಗೊತ್ತಿಲ್ಲ, ವೆನಮಸ್ ಸೆಮಿ ವೆನಮಸ್ ನಾನ್ ವೆನಮಸ್ ಅಂತ. ಹೌದು. ಇನ್ನೊಂದು there is something called bite which is a real bite where envenomation has already taken place. Something called ಮತ್ತೆ ಡ್ರೈ ಬೈಟ್ ಅಂತ ಹೇಳ್ತಾರೆ.
ವೆನಮ್ ಹೋಗಿರಲ್ಲ, ಅದು ಚಮಕ್ ಕೊಟ್ಟು ಹೋಗಿರತ್ತೆ ಅಷ್ಟೇ. ಇಟ್ಸ್ ಅನ್ ಆಕ್ಸಿಡೆಂಟ್. ಅದು ಸ್ಟ್ರೈಕ್ ಮಾಡಕ್ ಬಂದಿರತ್ತೆ, ಇವರು ಅದೃಷ್ಟನ ಏನೋ ಲೈಟ್ ಆಗಿ ಮೂತಿ ಏನಾದ್ರು ಟಚ್ ಆಗಿರುತ್ತೆ, ಡ್ರೈ ಬೈ. ಕೆಲವು ಟೈಮ್ ಏನಾಗುತ್ತೆ, ಸ್ವಲ್ಪ ಬ್ರೂಸಸ್ ಬರುತ್ತೆ, ವೆನಮ್ ಒಳಗಡೆ ಹೋಗಿರಲ್ಲ. ಜೊತೆಗೆ ವಿ ಆಸ್ ಅಂದ್ರೆ ಡಾಕ್ಟರ್ಸ್ ಆಗ್ಲಿ ಇಲ್ಲ ನಾವಾಗ್ಲಿ ವೆನಮ್ ಹೋಗಿದೆಯೋ ಇಲ್ಲ ಅಂತ ಕಂಡಿಡಿಕ್ ಕಷ್ಟ. ಇವನ್ ಡಾಕ್ಟರ್ಸ್ ಆಲ್ಸೋ ದೇ ವಿಲ್ ಟೇಕ್ ಇನಿಷಿಯಲ್ ಸ್ಟೇಜ್ ಆಫ್ monitoring the patient whether the symptoms are there or not. This is where Snakes of Mysore comes in place. I have taken 4.5 to 5 years. ಇದರಲ್ಲಿ ಒಂದು 14 ಜನ ಟೀಮ್ ಇದೆ. 14 people were involved here. All are first timers. ನಾನೊಂದು ವಿಡಿಯೋನು ಯೂಟ್ಯೂಬ್ ಅಲ್ಲಿ ಇದು ಮಾಡಿದ್ವಿ. ವಿ ಪ್ರೆಸೆಂಟೆಡ್ ಆನ್ ದ ಡೇ ವೆನ್ ಇಟ್ ಗಾಟ್ ಲಾಂಚ್ಡ್. ಯದುವೀರ್ ಸರ್ ನಮಗೆ ಲಾಂಚ್ ಮಾಡಿದ್ದು, ಇನ್ಕ್ಲೂಡಿಂಗ್ ದ ಶುಭಾ ಅರಸ್ ಅಂತ. ಶಿ ಇಸ್ ದ ಡೈರೆಕ್ಟ್ ಕಸಿನ್ ಫಾರ್ ಯದುವೀರ್. ಅಂಡ್ ಆಲ್ಸೋ ನಮ್ಮ ಸಂಜಯ್ ಗುಬಿ ಸರ್ ಇದ್ರು. ಅಮೋಘ ವರ್ಷ ಆಲ್ಸೋ ವಾಸ್. ವಿ ಲಾಂಚ್ ಇಟ್ ಆನ್ 29th of June. ಅಂಡ್ ಒಂದು ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಏನಂತ ಹೇಳಿದ್ರೆ ಕನ್ನಡ ವರ್ಷನ್ ಜಾಸ್ತಿ ಹೋಗ್ತಾ ಇದೆ. ಅದು ಎಷ್ಟು ಖುಷಿ ತರ್ತಾ ಇದೆ ಅಂದ್ರೆ ನನಗೆ ಕರ್ನಾಟಕದಲ್ಲಿ ಹುಟ್ಟಿ ಉರಗ ತರಂಗ ಅಂತ ಮಾಡಿದ್ವಿ. ಸ್ನೇಕ್ ಶಾಮ್ ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬಾ ಇದೆ, ಅವ್ರ ಮಗಂದು ಇದೆ. ಇಲ್ಲಿ ಏನ್ ಹೇಳ್ಬೇಕಂತ ಹೇಳಿದ್ರೆ ನಾವೆಲ್ಲ ಒಗ್ಗೂಡಿ ಒಂದು ಪ್ಯಾಕೇಜ್ ನ ತಂದಿದೀವಿ. ಆ ಬುಕ್ ಅಲ್ಲಿ ಏನಿದೆ, ಏನಕ್ಕೆ ಆ ಬುಕ್? ಈಗ ಒಬ್ಬ ಮನುಷ್ಯ ಇಡೀ ಸೊಸೈಟಿ ಪರ್ಸ್ಪೆಕ್ಟಿವ್ ನ ಚೇಂಜ್ ಮಾಡೋಷ್ಟು ತಾಕತ್ ಇದೆ ಅಂದ್ಮೇಲೆ ಎಲ್ಲರಿಗೂ ಇರ್ಬೇಕಲ್ವಾ? ಎಲ್ಲರಿಗೂ ಇರಬೇಕು. ಹೌದು, ವೆರಿ ಟ್ರೂ. ಎಲ್ಲರಿಗೂ ಆ ರೆಸ್ಪಾನ್ಸಿಬಿಲಿಟಿ ಇರ್ಬೇಕಲ್ವಾ? ಸೊ ದ ನಂಬರ್ ಆಫ್ ಪಾಪ್ಯುಲೇಷನ್, ದ ಇನ್ಕ್ರೀಸಿಂಗ್ ನಂಬರ್ ಆಫ್ ಪಾಪ್ಯುಲೇಷನ್, ಎಷ್ಟು ಜನ ನಾವು ಈ ಸಬ್ಜೆಕ್ಟ್ ನ ತಗೊಂಡ್ರು, ಡಿಫರೆಂಟ್ ಸಬ್ಜೆಕ್ಟ್ ನ ತಗೊಂಡ್ರು ಸಾಲದು. ಎವ್ರಿ ಒನ್ ಶುಡ್ ಜಾಯಿನ್ ಹ್ಯಾಂಡ್ ಸ್ಟಾರ್ಟ್ ವಾಕಿಂಗ್ ಇನ್ ಇಟ್. ಸ್ನೇಕ್ಸ್ ಆಫ್ ಮೈಸೂರ್ ವಾಸ್ ಅ ಬುಕ್ ಟು ಸೇವ್ ಲೈಫ್ಸ್. ಸೊ ನಾವೇನ್ ಮಾಡಿದೀವಿ, ಸ್ನೇಕ್ ಶಾಮ್ ಅವ್ರದ್ದು ಸ್ಟೋರಿ ಏನಿದೆ, ವಿಚ್ ಹಿ ಹಸ್ ಗಿವನ್ ಇನ್ ಟು ದ ಪಬ್ಲಿಕ್, ಟಿವಿ ಚಾನೆಲ್ಸ್ ಆಗ್ಲಿ, ಬೇರೆ ಪಾಡ್ಕಾಸ್ಟ್ ಆಗ್ಲಿ, ವಿ ಹ್ಯಾವ್ ಲಿಟಲ್ ಮೋರ್ ಇನ್ಫಾರ್ಮೇಶನ್ ದನ್ ವಾಟ್ ಹಿ ಹಸ್ ಆಲ್ರೆಡಿ ಕನ್ವೇಡ್ ಟು ದ ಪಬ್ಲಿಕ್ ಇನ್ ಅ ಡಿಫರೆಂಟ್ ವೇ ಆಲ್ ಟುಗೆದರ್. ಅಂದ್ರೆ ಒಂದು ಸ್ಟೋರಿ ತರ. ನಾನು ಈ ಬುಕ್ ಅಲ್ಲಿ ಆರ್ಟ್ ಯಾಕೆ ತರಬೇಡದು? ಬಿಕಾಸ್ ಐ ಲವ್ ಆರ್ಟ್. ನಂಗೆ ಆರ್ಟ್ ಅಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ ಇಟ್ ಕ್ಯಾನ್ ಟೇಕ್ ಯು ಟು ಎನಿ ಆಂಗಲ್. ಯಾವ ಏಜ್ ಗ್ರೂಪ್ ಆದ್ರೂ ಆರ್ಟ್ ನ ಅಕ್ಸೆಪ್ಟ್ ಮಾಡ್ತಾರೆ. ಸೊ ನಾನೇನ್ ಮಾಡಿದೆ, ಸ್ನೇಕ್ ಶಾಮ್ ಅವ್ರದ್ದು ಒಂದು ಫುಲ್ ಸ್ಪ್ರೆಡ್ ಪೇಜ್ ಅಲ್ಲಿ ಹರ್ಷ ಕಾವೇರಿಪುರ ಅಂತ ಅವನ ಕೈಲಿ ಒಂದು ಆರ್ಟ್ ಮಾಡಿಸಿದೆ. ಅಂದ್ರೆ ಅವ್ರ ಫುಲ್ ಲೈಫ್ ಹಿಸ್ಟ್ರಿ ಸ್ಮಾಲ್ ಎಲಿಮೆಂಟ್ಸ್ ತಗೊಂಡು ಅದನ್ನ ನೋಡಿದೆ ನಾನು. ಹೌದು, ಫಸ್ಟ್ ಪೇಜ್ ಅಲ್ಲಿ ಎಂತ ಬ್ಯೂಟಿಫುಲ್ ಆಗಿ ಬಂದಿದೆ. ಹೌದು. ಅಂಡ್ ಅವ್ರ ಸ್ಟೋರಿ ಬಂದಾದ್ಮೇಲೆ ಟೋಟಲ್ 9 ಚಾಪ್ಟರ್ಸ್ ಇದೆ. ಈಗ ಬಿಗ್ 4 ಅಂತ ಏನ್ ಹೇಳ್ತೀವಿ, ಅದನ್ನ ಬಿಗ್ 4 ಅಂತ ಕರೆಯಕ್ ಹೋಗ್ಬಾರ್ದು. ಬಿಕಾಸ್ ನಮ್ಮಲ್ಲಿ ಡಿಫರೆಂಟ್ ಸ್ಪೀಶೀಸ್ ಇದೆ. ಬಿಗ್ 4 ನಲ್ಲೂ ಡಿಫರೆಂಟ್ ಸ್ಪೀಶೀಸ್ ಇದೆ. ಅಂಡ್ ಸರ್ಟನ್ ಸ್ಪೀಶೀಸ್ ಡಸಂಟ್ ಹ್ಯಾವ್ ಆಂಟಿವೆನಮ್, ವಿಚ್ ಇಸ್ ಒನ್ ಇಸ್ ನಮ್ಮ ಇಂಡಿಯಾದಲ್ಲಿ ಕಿಂಗ್ ಕೋಬ್ರಾಗೆ ಆಂಟಿವೆನಮ್ ಇಲ್ಲ. ದೇರ್ ಆರ್ ಸ್ಪೆಸಿಫಿಕ್ ಪೀಪಲ್, ಆರ್ಗನೈಸೇಷನ್ಸ್ ಹೂ ಆರ್ ವರ್ಕಿಂಗ್ ಆನ್ ಇಟ್ ಆಲ್ಸೋ. ಸೈನ್ಸ್ ಇಸ್ ನೆವರ್ ಎಂಡಿಂಗ್. ಇಟ್ ಕ್ಯಾನ್ ಚೇಂಜ್ ಎನಿಥಿಂಗ್, ಎನಿ ಟೈಮ್. ಈ ಸೆಮಿ ವೆನಮಸ್ ಕಚ್ಚಿದ್ರೆ ಸತ್ತೋಗ್ತಾರ, ಇಲ್ಲ ಏನಾಗುತ್ತೆ ಜನಕ್ಕೆ ಗೊತ್ತಿಲ್ಲ. ಇಟ್ ಜಸ್ಟ್ ಹ್ಯಾವ್ ಸಮ್ ರಿಯಾಕ್ಷನ್, ನಾಟ್ ಟು ಅ ಫೆಟಾಲಿಟಿ ಸಿಚುಯೇಷನ್. ಆಮೇಲೆ ಇದು ನಾನ್ ವೆನಮಸ್ ಸ್ನೇಕ್ಸ್, ಎಷ್ಟೊಂದು ನಾನ್ ವೆನಮಸ್ ಸ್ನೇಕ್ಸ್ ಇದೆ. ಡಿಫ್ರೆನ್ಶಿಯೇಟಿಂಗ್ ಮಾಡ್ತೀರಾ. ದಿಸ್ ಇಸ್ ಆಲ್ ಅಬೌಟ್ ಪ್ರೊವೈಡಿಂಗ್ ದ ರೈಟ್ ನಾಲೆಜ್ ಟು ಅ ಕಾಮನ್ ಮ್ಯಾನ್. ಯಾತಕ್ಕೆ ಇವತ್ತು ನೀವು ಇದೇ MG ರೋಡ್ ಅಲ್ಲಿ ಸುಮಾರು ಒಂದು 5 to 6 ಬುಕ್ ಸ್ಟೋರ್ಸ್ ಇದೆ. ದೇ ಆರ್ ಆಲ್ ಬಿಗ್ ನೇಮ್ಸ್. ಆ ಬುಕ್ ಸ್ಟೋರ್ಸ್ ಅಲ್ಲಿ ಹೋಗಿ ಒಂದು ಫ್ಯೂ ಅವರ್ಸ್ ಸ್ಪೆಂಡ್ ಮಾಡಿ. ವಿ ಡಿಡ್ ದಟ್. ಆ ಪ್ರಾಕ್ಟೀಸ್ ನ ಮಾಡಿದ್ವಿ. ವಿ ಕುಡ್ ಫೈಂಡ್ ಓನ್ಲಿ ಫೀಲ್ಡ್ ಗೈಡ್ಸ್. Field guides are used by people who go for trekking or hiking ಅಲ್ಲಿ ಏನು ಮಾಡಬೇಕು ಅಂತ. ಈ MSc in wildlife ಮಾಡೋರು, ಸ್ಟಡಿ ಮಾಡೋರು, they are one of the finest books. Snakes of India, Romulus Whittaker, they are all big influences for us. So ನನ್ನ ಇಚ್ಛೆ ಏನಿತ್ತು ಅಂತ ಹೇಳಿದ್ರೆ, though I am not from a background of herpetology or maybe background of handling a snake, and one thing definitely ನಮ್ಮ ಕರ್ನಾಟಕದಲ್ಲಿ ಸುಮಾರು ಜನ ಉರಗ ತಜ್ಞರಿದ್ದಾರೆ, ಎಸ್ಪೆಷಲಿ ಸ್ನೇಕ್ ರೆಸ್ಕ್ಯೂ ಮಾಡೋರು. ಕೆಲವರಿಗೆ ಇಂಟ್ರೆಸ್ಟ್ ಇಂದ ಅವರು ಅದನ್ನ ಪ್ರಾಕ್ಟೀಸ್ ಮಾಡ್ತಾರೆ. ಕೆಲವರು ಯಾರ್ದು ಇನ್ಫ್ಲುಯೆನ್ಸ್ ಇಲ್ದೇನೆ ಸ್ಟಾರ್ಟ್ ಮಾಡ್ತಾರೆ. ಇಟ್ ಇಸ್ ವೆರಿ ರಿಸ್ಕಿ. ನಾನು ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ, ನೀವು ನಿಮ್ಮ ಲೋಕಲ್ ಪೀಪಲ್ಗೆ ಮತ್ತೆ ಲೊಕ್ಯಾಲಿಟಿಗೆ ಹೆಲ್ಪ್ ಮಾಡಕ್ ಹೋಗ್ತಿರಲ್ಲ, ಡೆಫಿನೆಟ್ ಆಗಿ ಇಟ್ ಇಸ್ ಅ ಹೈ ರಿಸ್ಕಿ ರೆಸ್ಪಾನ್ಸಿಬಿಲಿಟಿ ಯು ಆರ್ ಟೇಕಿಂಗ್. ಬಟ್ ನಿಮ್ಮ ಸೇಫ್ಟಿ ಇಸ್ ದ ಫಸ್ಟ್ ಪ್ರಯಾರಿಟಿ. ಯಾವತ್ತೂ ಅಷ್ಟೇ ಒಬ್ಬ ಎಕ್ಸ್ಪೀರಿಯನ್ಸ್ ಈ ಹರ್ಪೆಟಾಲಜಿಸ್ಟ್ ಆಗಲಿ ಇಲ್ಲ ಸ್ನೇಕ್ ಕ್ಯಾಚ್ ಮಾಡೋರಾಗ್ಲಿ, ಅವರಿಂದ ಒಂದು ಟ್ರೈನಿಂಗ್ ಅಂತ ದೇರ್ ಆರ್ ಲಾಟ್ ಆಫ್ ಕೋರ್ಸಸ್ ಆಲ್ಸೋ ಟುಡೇ, ಇನ್ಕ್ಲೂಡಿಂಗ್ ಗೌರಿ ಶಂಕರ್ ಆಲ್ಸೋ ಡಸ್ ಇಟ್, ಇವನ್ ಸ್ನೇಕ್ ಶಾಮ್ ಆಕ್ಚುಲಿ ಡಸ್ ಇಟ್. ಸುಮಾರು ಬೇರೆ ಉರಗ ತಜ್ಞರು ಮಾಡ್ತಾರೆ. ಆ ಟ್ರೈನಿಂಗ್ ತಗೊಂಡ್ಮೇಲೆ ನೀವು ಆ ಒಂದು ಹುದ್ದೆ ಅಂತಾರ ಹೇಳ್ತಾರಲ್ಲ, ಅದನ್ನ ನೀವು ಶುರು ಮಾಡ್ಕೊಳ್ಬಹುದು. ಬಟ್ ಅದರ್ವೈಸ್ ಪ್ಲೀಸ್ ಡೋಂಟ್ ಡೂ ಇಟ್.
ಏನು ಎಷ್ಟು ಜನ ನೋಡಿದೀವಿ ನಾವು. ಸುಮ್ನೆ ಹಾವು ಅಂತ ಹೇಳಿ ಎತ್ಕೊಳಕ್ ಹೋಗ್ತಾರ, ಅವ್ರಿಗೆ ಅದ್ ಯಾ ಸ್ಪೀಶಿ ಅಂತ ಗೊತ್ತಿಲ್ಲ, ವೈಫರ್ ಕಚ್ಚಿಸ್ಕೊಂತಾರೆ, ನಾಗರ ಕಲ್ ಕಚ್ಚಿಸ್ಕೊಂತಾರೆ. ಅಂಡ್ ಇನ್ನೊಂದು ನಾನು ಏನ್ ಯೋಚನೆ ಮಾಡಿದ್ದೀನಿ, ವಾಟ್ ಐ ಆಲ್ಸೋ ಸೀನ್, ಈ ಬೇಬಿ ಕೋಬ್ರಾಸ್ ಅಥವಾ ಬೇಬಿ ವೈಪರ್ಸ್ ಅಲ್ವಾ, ಸಣ್ಣಕ್ಕೆ ಇಷ್ಟುದ್ದ ಇರುತ್ತೆ, ಅದ್ರಲ್ಲಿ ವೆನಮ್ ಇರಲ್ಲ ಅಂತ ಹೋಗ್ತಾರೆ, ಕಚ್ಚಿಸ್ಕೊಂಡು ಪರವಾಗಿಲ್ಲ ಇದು ನಾಯಿ ಮರಿ ಹತ್ರ ಕಚ್ಚಿಸ್ಕೊಂಡು ಏನಕ್ಕೆ ರೇಬಿಸ್ ಇಂಜೆಕ್ಷನ್ ಹಾಕಿಸ್ಕೊಳ್ಬೇಕು ಅನ್ನೋ ಜನ. ಐ ಆಮ್ ನಾಟ್ ಇವನ್ ಕಿಡಿಂಗ್, ಐ ಹ್ಯಾವ್ ಸೀನ್ ದಿಸ್ ಆಲ್ಸೋ ಹ್ಯಾಪನ್. you're true. ಮೊಟ್ಟೆಯಿಂದ ಹೊರಗೆ ಬಂದಿದ ತಕ್ಷಣನೇ ಇಟ್ ಇಸ್ ಎ ಸ್ನೇಕ್, ಇರ್ರೆಸ್ಪೆಕ್ಟಿವ್ ಆಫ್ ದ ಸ್ಪೀಶೀಸ್. ಸೊ ಅದ್ರ ಡಿಫೆನ್ಸಿವ್ ಮೆಕ್ಯಾನಿಸಮ್ ಹುಟ್ಟದಾಗ್ಲೇನೆ ಬರುತ್ತೆ. ದೇ ಆರ್ ಬಾರ್ನ್ ಸ್ವಿಮ್ಮರ್ಸ್, ದೇ ಆರ್ ಬಾರ್ನ್ ಕ್ಲೈಂಬರ್ಸ್. ಸೊ ಇಟ್ ಇಸ್ ಅ ಡಿಫೆನ್ಸಿವ್ ಮೆಕ್ಯಾನಿಸಮ್. ನಾಗರಾವ್ ಮರಿ ಹೊರಗಡೆ ಬಂದಿದ ತಕ್ಷಣನೇ ಕಚ್ಚಿದ್ರೆ ಅದ್ರಲ್ಲಿ ಏನು ಡೌಟ್ ಇಲ್ಲ. ಬಟ್ ದ ಅಮೌಂಟ್ ಆಫ್ ವೆನಮ್ ವಾಟ್ ಗೋಸ್ ಇನ್ಸೈಡ್ that might differ. Of course, yeah, differ ಆಗುತ್ತೆ. That absolutely is. So Snakes there. of Mysore, it is for a common man. ನನಗೆ ತುಂಬ ಖುಷಿ ಆಗುತ್ತೆ ಇವತ್ತು. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ರೀಜನ್ ಸ್ಪೆಸಿಫಿಕ್ ಅಲ್ಲ, ಸ್ನೇಕ್ಸ್ ಆಫ್ ಮೈಸೂರ್ ಅಂದ್ರೆ ಪ್ರಾಜೆಕ್ಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಒಂದು ಕ್ಯಾರೆಕ್ಟರ್ನ ತಗೊಂಡು ನಾವು ಅದನ್ನ ಡ್ರಿವನ್ ಅದರಲ್ಲಿ ಕಾಂಟೆಂಪರರಿ ಆರ್ಟು ಇನ್ಕ್ಲೂಡ್ ಆಗಿದೆ, ಡೂಸ್ ಅಂಡ್ ಡೋಂಟ್ಸು ಇದೆ, ಪ್ರಿವೆಂಟಿವ್ ಮೆಜರ್ಸು ಇದೆ, ಅದರಲ್ಲೂ ಕಾರ್ಟೂನ್ ತರ ಮಾಡಿದ್ವಿ ಕಾಂಟೆಂಪರರಿ ಆರ್ಟ್ ಕೊಟ್ಟು. ಸೊ ಇವಾಗ ನಾವು ಟೋಟಲ್ 9 ಲ್ಯಾಂಗ್ವೇಜ್ ಅಲ್ಲಿ ತಗೊಂಡ್ಬರ್ಬೇಕಂತ ಇದ್ದೀವಿ. ಕರೆಂಟ್ಲಿ ವಿ ಹ್ಯಾವ್ ಕನ್ನಡ ಅಂಡ್ ಇಂಗ್ಲಿಷ್. ಫ್ಯಾಂಟಾಸ್ಟಿಕ್. ಸೊ ಎಲ್ಲಿ ಸ್ನೇಕ್ಸ್ ಆಫ್ ಮೈಸೂರ್ ಪುಸ್ತಕನ ಖರೀದಿ ಮಾಡಬಹುದು ನಮ್ಮ ಜನ? ವೇರ್ ಇಸ್ ಇಟ್ ಅವೈಲೇಬಲ್? ಬಿಕಾಸ್ ಐ ಆಮ್ ಶ್ಯೂರ್ ಈಗ ನಮ್ಮ ಇನ್ಸ್ಟಾ ರೀಲ್ಸ್ ನೋಡಿ, ಯೂಟ್ಯೂಬ್ ವಿಡಿಯೋಸ್ ನೋಡಿ, ನನ್ನ ಶೋನ ಕೇಳಿಸ್ಕೊಂಡು ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ, ಇದನ್ನ ಟೆಕ್ಸ್ಟ್ ಬುಕ್ ತರ ಕೊಡ್ಬೇಕು. ನಾನಂತೂ ನೀವು ನನಗೆ ಕೊಟ್ಟಿರೋ ಬುಕ್ನ ಫಸ್ಟ್ ಕೆಲಸ ಮಾಡೋದೇನು, ನನ್ನ ಮಗನ ಸ್ಕೂಲ್ಗೆ ಹೋಗ್ಕೊಡ್ತೀನಿ, ಹೋಗಿ ಫಸ್ಟ್ ಇದನ್ನ ಎಲ್ಲಾ ಮಕ್ಕಳಿಗೂ ಹೇಳಿ ಅಂತ. ಸೊ ಎಲ್ಲಿ, ವೇರ್ ಕ್ಯಾನ್ ದೇ ಬೈ ದಿಸ್ ಬುಕ್? ಈ ಬುಕ್ ನನ್ನ ವೆಬ್ಸೈಟ್ ಅಲ್ಲಿ ತಗೊಬಹುದು. ಇನಿಷಿಯಲಿ ನಾವು adavialert.org. Okay. Yes, www.adavialert.org. ನನ್ನ ವೆಬ್ಸೈಟ್ ಅಲ್ಲಿ ಕೊಂಡ್ಕೊಬಹುದು ಜನ. ಅಂಡ್ ವಿ ಆರ್ ಆಲ್ಸೋ ಪ್ರೊವೈಡಿಂಗ್ 15% ಡಿಸ್ಕೌಂಟ್. ಸೊ ನಾವು ಎಂಡ್ ಪ್ರಾಫಿಟ್ ಅಲ್ಲಿ ದೇರ್ ಇಸ್ ಸಮಥಿಂಗ್ ವೆರಿ ಯುನೀಕ್ ವಾಟ್ ವಿ ವಾಂಟ್ ಟು ಡ್ರೈವ್. ಮೇನ್ ಎಜುಕೇಶನ್ ಬೇಕಾಗಿರೋದು ರೂರಲ್ ಸೈಡ್. ಹೌದು. ಆಮೇಲೆ ಈ ಫಾರೆಸ್ಟ್ ಬೌಂಡ್ರಿಲಿ ಏನು ಲೋಕಲ್ ಕಮ್ಯುನಿಟಿ ಇರ್ತಾರೆ ಅವ್ರಿಗೆ ಡೆಫಿನೆಟ್ಲಿ ಬೇಕಾಗುತ್ತೆ, ಇನ್ಕ್ಲೂಡಿಂಗ್ ಫಾರೆಸ್ಟ್ ಡ್ವೆಲರ್ಸ್, ಇನ್ಕ್ಲೂಡಿಂಗ್ ಪೀಪಲ್ ಹೂ ಆರ್ ಇನ್ಸೈಡ್ ದ ಫಾರೆಸ್ಟ್. ಸೊ ಇವ್ರಿಗೆಲ್ಲ ಏನಂತ ಹೇಳಿದ್ರೆ, ಇಫ್ ಐ ಟೆಲ್ ದಮ್ ದಟ್ ಯು ನೋ ದ ಕಾಸ್ಟ್ ಆಫ್ ದಿಸ್, ಯು ನೋ ವಿ ವಾಂಟ್ ಟು ಗೆಟ್ ಇಟ್ ಇನ್ ಅ ಸ್ಮಾಲರ್ ವರ್ಷನ್ ಆಫ್ ಇಟ್, ಸೊ ದಟ್ ಆರ್ ಮೇ ಬಿ ದ ಸೇಮ್ ವರ್ಷನ್ ಆಫ್ ಇಟ್, ಅವ್ರಿಗೆ ಈ ಎಂಡ್ ಪ್ರಾಫಿಟ್ ನಮ್ಗೆ ಏನ್ ಬರುತ್ತೆ, ಈ ಟೋಟಲ್ 1500 ಕಾಪೀಸ್ ನಾವೇನ್ ಮಾಡಿದೀವಿ ಅದು ಸೇಲ್ ಆದ್ಮೇಲೆ ವಿ ವಾಂಟ್ ಟು ಸ್ಟಾರ್ಟ್ ಗಿವಿಂಗ್ ದಟ್ ಫ್ರೀ ಆಫ್ ಕಾಸ್ಟ್. Wow. Yeah, so that is the next step what we are taking. That is fantastic. So that we can reach out to multiple people. We are reaching even till Ahmedabad. ತಗೊಳ್ರಪ್ಪ ಬೇಗ ಎಲ್ಲರೂ. ಬರೀ 1500 ಕಾಪೀಸ್ ಮಾತ್ರನೇ ಇರೋದು. ಸೊ ನಾವೆಲ್ಲರೂ ಇದನ್ನ ಖರೀದಿ ಮಾಡಾದ್ಮೇಲೆ 100% ಈಗ ನಮ್ಮ ಎಲ್ಲ ಫ್ರಂಟ್ ಲೈನ್ ವರ್ಕರ್ಸ್ಗೆ, ಫ್ರಂಟ್ ಲೈನ್ ಫಾರೆಸ್ಟ್ ಆಫೀಸರ್ಸ್, ರೇಂಜರ್ಸ್ಗೆ ಫ್ರೀ ಆಗಿ ಕೊಡ್ತಾ ಇದಾರಂತೆ ಈ ಪುಸ್ತಕನ. ಸೊ ಐ ಥಿಂಕ್ ಇಟ್ಸ್ ಅ ಸ್ಮಾಲ್ ನಂಬರ್. 1500 ತಗೊಳ್ತಾರೆ ನಮ್ಮ ಜನ. ಎಸ್. ಇಲ್ಲ, ಇದೇನು ಗೊತ್ತಾ, ನಾನು ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇವತ್ತು ಎಕನಾಮಿಕಲ್ ಸಿಚುವೇಶನ್ ನೋಡಿದ್ರೆ ಎವ್ರಿಥಿಂಗ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ನಾವು ಜಸ್ಟ್ ಒಂದು ಊಟಕ್ಕಾದರೂ ಹೋದ್ವಿ ಅನ್ಕೊಳ್ಳಿ, ಇಲ್ಲ ಒಂದು ಟ್ರಿಪ್ಗೆ ಹೋದ್ವಿ ಅನ್ಕೊಳ್ಳಿ, ವಿ ಆರ್ ಸ್ಪೆಂಡಿಂಗ್ ಥೌಸಂಡ್ಸ್ ಆಫ್ ರುಪೀಸ್. ಒಂದು ಎಜುಕೇಷನಲ್ ಕಂಟೆಂಟ್ ವಿಚ್ ಕ್ಯಾನ್ ಸೇವ್ ಲೈಫ್ಸ್ ಆ್ಯಂಡ್ ಆಲ್ಸೋ ವಿಚ್ ಕ್ಯಾನ್ ಕ್ಯಾರಿ ಫಾರ್ವರ್ಡ್ ಫಾರ್ ಅ ವೆರಿ ಲಾಂಗ್ ಟೈಮ್, ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಾವು ಹಿಂದೆ ನೋಡಬಾರ್ದು. ಸೊ ಇಲ್ಲಿ ಎಸ್ಪೆಷಲಿ ಒಂದು ಕನ್ಸರ್ವೇಷನ್ ಆರ್ಗನೈಸೇಷನ್ ಅಂತ ಬಂದ ಮೇಲೆ ಡೆಫಿನೆಟ್ ಆಗಿ ಫೌಂಡೇಶನ್ ನಡೆಸಬೇಕಂತ ನಾವು ಏನಾರು ಒಂದು ಸೈಡ್ ಅಲ್ಲಿ ಪರ್ಸೆಂಟೇಜ್ ಪ್ರಾಫಿಟ್ ಅಂತ ಇಟ್ಕೊಳ್ಳೇಬೇಕು. ದಟ್ ಹ್ಯಾಪನ್ಸ್ ವಿತ್ ಎವ್ರಿ ಆರ್ಗನೈಸೇಷನ್ ಅಂಡ್ ಎನಿ ಸೆಕ್ಟರ್. ನಮ್ಮಲ್ಲಿ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ವಾಟ್ ಎವರ್ ದ ಪ್ರಾಫಿಟ್ ವಿ ಗೆಟ್, ವಿ ಆರ್ ಟ್ರೈಂಗ್ ಟು ಡಿಸ್ಟ್ರಿಬ್ಯೂಟ್ ಇಟ್ ಇನ್ ಅ ವೆರಿ ಲೀನಿಯರ್ ಮ್ಯಾನರ್, ಈಕ್ವಲಿ. ನಾವು ಕೆಲವು ಪ್ರಾಫಿಟ್ ನ ಕನ್ಸರ್ವೇಷನ್ ಇನಿಷಿಯೇಟಿವ್ ತರ ಯೂಸ್ ಮಾಡ್ಕೊಳ್ತೀವಿ, ಅಂದ್ರೆ ನಮ್ಮ ಪ್ರಾಜೆಕ್ಟ್ಸ್ಗೆ. ಮತ್ತೆ ಬಾಕಿದನ್ನ ಈಗ ಈ ಹಳ್ಳಿ ಕಡೆ ಎಲ್ಲ ಗ್ರಾಮ ಪಂಚಾಯತಿ ಇದೆ, ಆಮೇಲೆ ತಹಶೀಲ್ದಾರ್ ಆಫೀಸ್ ಇರುತ್ತೆ, ಜೊತೆಗೆ ರೈತರ ಅಸೋಸಿಯೇಷನ್ ಇರುತ್ತೆ, ಆಮೇಲೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಆಫೀಸ್ ಇರುತ್ತೆ, ಲೋಕಲ್ ಆಫೀಸ್ ಇರುತ್ತೆ. ಸೊ ಇಂಥ ಕಡೆ ಎಲ್ಲ ನಾವು ವಿ ವಾಂಟ್ ಟು ಸ್ಪ್ರೆಡ್ ಇಟ್ ಔಟ್. ಮೇನ್ಲಿ ಇವತ್ತು ನಾನು ಸ್ನೇಕ್ಸ್ ಆಫ್ ಮೈಸೂರ್ ಬುಕ್ ರಿಲೀಸ್ ಮಾಡಿದಾಗಿಂದನು ಬಿನ್ ರೀಚಿಂಗ್ ಔಟ್ ಟು ಕಮ್ಯುನಿಟಿ ಅಪಾರ್ಟ್ಮೆಂಟ್ಸ್ ಇನ್ ಅಂಡ್ ಅರೌಂಡ್ ಬ್ಯಾಂಗ್ಳೂರ್, ಇನ್ ಅಂಡ್ ಅರೌಂಡ್ ಡಿಫ್ರೆಂಟ್ ಟೌನ್ ಅಂಡ್ ಸಿಟೀಸ್ ಇನ್ ಕರ್ನಾಟಕ. ಯಾಕಂದ್ರೆ ಅದೆಲ್ಲ ಒನ್ ಟೈಮು ಸ್ಕ್ರಬ್ ಫಾರೆಸ್ಟ್ ಇಲ್ಲ ಫಾರೆಸ್ಟ್ ಲ್ಯಾಂಡ್ ಆಗಿತ್ತು. ಇವತ್ತೆಲ್ಲ ನಾವು ಎಂಕ್ರೋಚ್ ಮಾಡಿ ಇನ್ಕ್ಲೂಡಿಂಗ್ ಲೇಕ್ಸ್. ಸೊ ಇವಾಗ ಎಲ್ಲ ನಮ್ಮ ಬೆನಿಫಿಟ್ಗೋಸ್ಕರನೇ ಮಾಡಿರೋದಲ್ವಾ. ಸೊ
ಆ ಜಾಗಕ್ಕೂ ಹೋಗಿ ವಿ ಆರ್ ಟ್ರೈಂಗ್ ಟು ಪ್ರೊವೈಡ್ ದ ಎಜುಕೇಶನ್. ಸೋ ಮಚ್ ಸರ್ಪ್ರೈಸ್ಡ್ ಅಂತ ಹೇಳಿದ್ರೆ 5-year-old kid, she knows which snake has what venom. ಒಂದು ಕಮ್ಯುನಿಟಿ ಅಪಾರ್ಟ್ಮೆಂಟ್ ಅಲ್ಲಿ ಕೆಲವರು ಕ್ವಶನ್ಸ್ ಕೇಳ್ಕೊಂಡ್ ಬರ್ತಾರೆ, which is like so basic, then we will be happily able to give that, explain it to them. ನನಗೆ ಇನ್ನೊಂದು ಅಡ್ವಾಂಟೇಜ್ ಏನ್ ಸಿಕ್ತು ಈ ಸ್ನೇಕ್ಸ್ ಆಫ್ ಮೈಸೂರು ಬುಕ್ ಮಾಡ್ಬೇಕಾದಾಗ, ನಮ್ಮ ಶ್ರೀನಿವಾಸ್ ಹಾಸ್ಪಿಟಲ್ ಅಂತ ಹೊಸಕೋಟೆಲ್ ಇದೆ. ಸೊ ನನಗೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೆ ಜೆರಿ ಮಾರ್ಟಿನ್, ಶ್ರೀನಿವಾಸ್ ಡಾಕ್ಟರ್ ನಾಗರಾಜ್ ಅಂತ. ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ಹಿಮ್. ದೆನ್ ವೆನ್ ಐ ಸ್ಟಾರ್ಟೆಡ್ ವಿಸಿಟಿಂಗ್ ಡಾಕ್ಟರ್ ನಾಗರಾಜ್, initially I thought he's a doctor. Nam ya doctor hatra hodrunu we always know that he is always occupied, always busy, not a person to be disturbed anta. But we were so much lucky that from day one till now it will definitely on ivaga ಏನು ongoing ಇದೆ ಅದು. ನಾವ್ ಎಲ್ಲಾ ಡಾಕ್ಯುಮೆಂಟೇಶನ್ ಏನೇನ್ ಮಾಡ್ತಾ ಇದೀವಿ, ಯಾಕಂದ್ರೆ ಈ ಕಾಲೇಜಸ್ ಹೋದ್ರೆ ಇಲ್ಲ ಸ್ಕೂಲ್ಸ್ ಹೋದ್ರೆ ಇವತ್ತು ನಿಮ್ಮ ಏನ್ ಫೋಬಿಯಾ ಇದೆ ಅಲ್ಲಿ ನೋಡಿದ್ರೆ ಹೆದರ್ಕೊಳ್ತೀವಿ. ಅಂಡ್ ದಟ್ ಟು ಆಕ್ಸಿಡೆಂಟ್ಸ್ ಆದ್ರೆ ಅಯ್ಯೋ ಆಕ್ಸಿಡೆಂಟ್ಸ್ ಎಲ್ಲ ನೋಡಕ್ಕಾಗಲ್ಲ, ಕೆಲವರಿಗೆ ಬ್ಲಡ್ ನೋಡಿದ್ರೆ ಆಗಲ್ಲ. ಐ ವಾಂಟ್ ಟು ಬೈಪಾಸ್ ದಟ್ ವಿತ್ ಚಿಲ್ಡ್ರನ್ಸ್. ಯು ಆರ್ ಡೂಯಿಂಗ್ ಸಮಥಿಂಗ್ ರಾಂಗ್, ಗೊತ್ತಾಗ್ಬೇಕು ಜನಕ್ಕೆ. ಸೊ ವಿ ಆರ್ ಟ್ರೈಂಗ್ ಟು ಡಾಕ್ಯುಮೆಂಟ್ ಆಲ್ ದ ಸ್ನೇಕ್ ಬೈಟ್ಸ್ ಕೇಸಸ್. ಸೊ ನಿಮ್ಗೆ ಏನಾರ ಕಚ್ಚಿದ್ರೆ ನೀವು ಇವಾಗ ಬರೀ ಕಚ್ಚೋದನ್ನ ಅವಾಯ್ಡ್ ಮಾಡೋದಕ್ಕೆ ಮಾಡ್ತಾ ಇಲ್ಲ ನಾವು, ಬೇರೆಯವ್ರು ಕಚ್ಚಿಸ್ಕೊಳ್ಳೋದನ್ನು ನೀವು ತಡಿಬಹುದು. ದಟ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್. ಎಲ್ಲಿ ಅದು ರೆಪ್ಲಿಕೇಟ್ ಆಗತ್ತೋ ನಾಲೆಜು, ಅಂಡ್ ಇಟ್ ಸ್ಟಾರ್ಟ್ಸ್ ಸಾರ್ಟ್ ಆಫ್ ಸ್ಪ್ರೆಡಿಂಗ್ ಅಕ್ರಾಸ್, ದಟ್ ಈಸ್ ವೇರ್ ವಿ ಆಲ್ ವಿನ್. ಟ್ರೂ. Knowledge is very important. Knowledge is very important. Absolutely. And ನೀವು ಹೇಳಿರೋ ತರ ಬರೀ ಕಮ್ಯುನಿಟಿ ಅಪಾರ್ಟ್ಮೆಂಟ್ಗಳಲ್ಲಿ ಅಷ್ಟೇ ಅಲ್ಲ, ಐ ಥಿಂಕ್ ಯು ಶುಡ್ ಸ್ಟಾರ್ಟ್ in schools and colleges, because Dr. Nagaraj ಅವರು photos ಅನ್ನ ನಮಗೆ ತೋರಿಸಿದಾಗ what you said was very true, because for a person like me ನನಗದು ಗೋರಿ ಅನ್ನಿಸ್ತು. ಐ ಆಮ್ ನಾಟ್ ಆಕ್ಷನ್ ಲವರ್, ಸೊ ನನಗೆ ಬ್ಲಡ್ ಇದೆಲ್ಲ ನೋಡಿದ್ರೆ. ಬಟ್ ನೀವು ಹೇಳಿರೋದು ಕರೆಕ್ಟು, ಬಿಕಾಸ್ ನಾನು ಈ ಥರ ಇದ್ದೀನಿ ಅಂತ ನನ್ನ ಮಗನಿಗೆ ಇದನ್ನೆಲ್ಲ ನಾನು ತೋರಿಸಲ್ಲ. ಬಟ್ ಅವನು ಗೊತ್ತಾಗಬೇಕು, ಇವಾಗ ಹಾವು ಕಚ್ಚಿದೆ ಅಂದ್ರೆ ನೀವು ಕರೆಕ್ಟ್ ಆಗಿರೋ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದ್ರೆ ಏನಾಗತ್ತೆ ನಿಮ್ ಕಾಲಿಗೆ ಕೈಗೆ ಅಂತ ಜನಕ್ಕೆ ಗೊತ್ತಾಗಬೇಕು. ಮನುಷ್ಯನ್ಗೆ ರಿಯಾಲಿಟಿ ಆಫ್ ಲೈಫ್ ಇರಲೇಬೇಕು. ವಿ ಕೆನಾಟ್ ಬೈಪಾಸ್ ಇಟ್. ಇನ್ನೊಂದು ಡಾಕ್ಟರ್ ನಾಗರಾಜ್ ಸರ್ ಕೊಟ್ಟಿದ್ದ ಇನ್ಫಾರ್ಮೇಶನ್ ಇಂದನೇ ವಿ ಆರ್ ಏಬಲ್ ಟು ಇನ್ಕ್ಲೂಡ್ ದ ಸಿಂಪ್ಟಮ್ಸ್ ಆಫ್ ದ ಸ್ನೇಕ್ ಬೈಟ್. ಅಂದ್ರೆ ಹಿಮೋಟಾಕ್ಸಿಕ್ ವೆನಮ್ ಬಾಡಿ ಒಳಗೆ ಹೋದ್ರೆ ಏನಾಗುತ್ತೆ ಅಂತ, ನ್ಯೂರೋಟಾಕ್ಸಿಕ್ ಒಳಗಡೆ ಹೋದ್ರೆ ಏನೇನಾಗುತ್ತೆ. ಇನ್ನೊಂದು ಅದರಲ್ಲಿ ವಿ ಆಲ್ಸೋ ಗಾಟ್ ಅ ಪ್ರೊಫೆಸರ್ ಫ್ರಮ್ ಮೈಸೂರ್ ಯೂನಿವರ್ಸಿಟಿ ಹೂ ಇಸ್ ಸ್ಟಡಿಂಗ್ ಅಬೌಟ್ ಸ್ನೇಕ್ ವೆನಮ್ ಫಾರ್ ಡಿಕೇಡ್. ಆಯ್ತಾ, ಅವರು ಇದ್ರಲ್ಲಿ ಪಾತ್ರರಾಗಿದ್ದಾರೆ. ಅಂಡ್ ಅಪಾರ್ಟ್ ಫ್ರಮ್ ದಟ್, ಈ ಬುಕ್ ಏನ್ ಡಿಸೈನ್ ಮಾಡಿದಾನೆ, ಫಸ್ಟ್ ಟೈಮ್ ಅವನು ಈ ಹಾವುಗಳ ಬಗ್ಗೆ ಡಿಸೈನ್ ಮಾಡಿದ ಶಶಾಂಕ್ ಅಂತ, ಶಶಾಂಕ್ ಶಕುಂತಲಾ ಅಂತ. ಹೀಸ್ ಇನ್ ಬ್ಯಾಂಗ್ಳೂರ್, ಬಟ್ ಕುಂದಾಪುರದ ಹುಡುಗ. ಎಷ್ಟು ಬ್ಯೂಟಿಫುಲ್ ಆಗಿ ಅದನ್ನ ತಂದಿದ್ದಾನಂತ ಹೇಳಿದ್ರೆ, ಕಂಟೆಂಟ್ ಅಕ್ಯುಮುಲೇಷನ್ ಏನ್ ಮಾಡ್ತಾರೆ. ವರ್ಷ ಅಂತ ಒಬ್ಳು ಇದ್ದಾಳೆ ಹುಡುಗಿ, ಶಿ ಇಸ್ ಔಟ್ ಸೈಡ್. ವರ್ಷ took so much of efforts for almost 1.5-2 years to accumulate everything, reach out to right people who can help us. Last but not least, ಈ ಇಬ್ಬರು ಹೆಸರು ಮಾತ್ರ ಹೇಳಲೇಬೇಕು ನಾನು. ಸ್ನೇಕ್ಸ್ ಆಫ್ ಇಂಡಿಯಾ ಬುಕ್ ಮಾಡಿದವರು ರೋಮಲೋ ಸ್ವಿಟೆಕರ್, ಮತ್ತೆ ಅವ್ರ ಮೇಲೆ ಇನ್ನೊಬ್ರು ಇದ್ದಾರೆ ಅಶೋಕ್ ಕ್ಯಾಪ್ಟನ್ ಅಂತ. ಈಸ್ ಅ ಕೋ ಆಥರ್ ಆಫ್ ದ ಬುಕ್. ಐ ವಾಸ್ ಸೋ ಬ್ಲೆಸ್ಡ್ that I could get him to vet it. ಈ ಬುಕ್ ನ ಅವರು ವೆಟಿಂಗ್ ಮಾಡಿದ್ದಾರೆ. ಜೊತೆಗೆ he has checked ಯಾವ ಕಂಟೆಂಟ್ ಫ್ಯಾಮಿಲಿ ಕರೆಕ್ಟ್ ಆಗಿದೆಯಾ ಇಲ್ಲವಾ ಅಂತ. ಇನ್ನೊಂದು ಈ ಎಸ್ಪೆಷಲಿ ಈ ಸೈನ್ಸ್ ಏನಿದೆ, ಇವತ್ತಿರೋ ಫ್ಯಾಮಿಲಿ ನೇಮು ಈ ಸ್ಪೀಶಿಗೆ ನಾಳೆ ಚೇಂಜ್ ಆಗುತ್ತೆ. ಜೊತೆಗೆ ವೈಲ್ಡ್ ಲೈಫ್ ಆಕ್ಟ್ ಅನ್ನು ಅದರಲ್ಲಿ ಮೆನ್ಷನ್ ಮಾಡೋಣ ಅಂತ ಇದ್ವಿ, ಸೆಕ್ಷನ್ ಅದೆಲ್ಲ ಬೇಕಾಗಿಲ್ಲ. ಅದು ಇಟ್ಸ್ ಅ ಡೈನಾಮಿಕ್ ಇನ್ಫಾರ್ಮೇಶನ್ ವಿಚ್ ಕೀಪ್ಸ್ ಆನ್ ಚೇಂಜಿಂಗ್. ನಮಗೆ ಕಾಮನ್ ಮ್ಯಾನ್ಗೆ ಅದೆಲ್ಲ ಕನ್ಫ್ಯೂಷನ್ ಮಾಡೋದಕ್ಕೆ ಇಷ್ಟನೇ ಇಲ್ಲ. ಏನ್ ಬೇಕು ಅಷ್ಟು ಮಾತ್ರ. ಅಬ್ಸಲ್ಯೂಟ್ಲಿ. ನೀವು ಅದೇ ಇದ್ರ ಬಗ್ಗೆ ಮಾತಾಡ್ತಿರುವಾಗ ಹ್ಯೂಮನ್ ಆನಿಮಲ್ ಕಾನ್ಫ್ಲಿಕ್ಟ್ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡಿದ್ದೀನಿ. ಎಸ್ಪೆಷಲಿ ನಮ್ಮ ಬೆಂಗಳೂರಿಗೆ ವೈಲ್ಡ್ ಲೈಫ್ ಬಂದಾಗ ಫಸ್ಟ್ ಕಾಲ್ ಮಾಡಿದೆ ಸಂಜೆ ಗುಬ್ಬಿ ಅವರಲ್ಲ, ಸಾರ್ ಬಂದ್ಬಿಟ್ಟಿದೆ ಚಿರತೆ, ವಾಟ್ ಟು ಡು ಅಂತ. ಸೊ ಇಟ್ ಈಸ್ ಸೋ ಡಿಫ್ರೆಂಟ್ ಅಂತಾನೆ ಹೇಳ್ಬೇಕು. ಏನಕ್ಕಂದ್ರೆ ಚಿರತೆ ಇಟ್ ಕಮ್ಸ್ ಒನ್ಸ್ ಇನ್ ಅ ವೈಲ್, ಹಾವು ಇಸ್ ದೇರ್ ಎವ್ರಿ ಡೇ. ಪ್ರತಿ ದಿನ ಯಾರಾದ್ರೂ ಒಬ್ರು ಫೋಟೋ ಹಾಕ್ತಾರೆ ಸೋಷಿಯಲ್ ಮೀಡಿಯಾನಲ್ಲಿ, ನಮ್ಮ ಮನೆಗೆ ಈ ಹಾವು ಬಂತು, ನಮ್ಮ ಟೆರೆಸ್ ಗಾರ್ಡನ್ ಅಲ್ಲಿ ಈ ಹಾವು ಇದೆ ಅಂತ. ಇದರ ಬಗ್ಗೆ ನಾವು ಯೋಚನೆ ಮಾಡಿಲ್ಲ, ಬಿಕಾಸ್ ಮನೆಯಲ್ಲಿ ನಾಯಿ ಯಾವ ತರ ಇದೆಯೋ ಅದೇ ಏರಿಯಾನಲ್ಲಿ ಹಾವು ಇದ್ದಂಗೆ, ನಮ್ಮ ಏರಿಯಾ ಹಾವು ಬಿಡು ಇದು ಅಂತ. ಬಟ್ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಫಾರ್ ಪೀಪಲ್ ಟು ಬಿ ಅವೇರ್
of these snakes that are there in their area? That's a very good question. ಈಗ ನಾನಾಗ್ಲಿ ನೀವಾಗ್ಲಿ ಹಾವು ನೋಡಿದ್ರೆ ನಾನಂತೂ ಓಡಾಕ್ತೀನಪ್ಪ ಫಸ್ಟ್. ದಟ್ ಇಸ್ ಹ್ಯೂಮನ್ ಟೆಂಡೆನ್ಸಿ ಅಂತ ಹೌದು, ಹ್ಯೂಮನ್ ಟೆಂಡೆನ್ಸಿ ಅಂತ ಹೇಳ್ಬೋದು. ನೋಡಿ, ಹಾವುಗಳು ನಮಗೆ ಕಾಣಿಸ್ಕೊಳ್ಳೋದು ಯಾವಾಗ ಅಂತ ಹೇಳ್ತೀನಿ. ಒಂದು, ಇದು ನಾನು ಕಲ್ತಿರೋದೆ, 24/7 ಅದೆಲ್ಲ ವರ್ಕ್ ಮಾಡ್ತಾ ಇದ್ರೆ ಕಲಿತೀವಿ ಅಲ್ವಾ. ಒಂದು ಶೆಲ್ಟರ್, ಒಂದು ಫುಡ್. ವೆನ್ ಐ ಸೇ ಶೆಲ್ಟರ್, ಆ ಟೆಂಪರೇಚರ್ ನ ಮ್ಯಾಚ್ ಮಾಡಕ್ಕಾಗತ್ತೆ, ಆಯ್ತಾ. ಒಂದು ಫುಡ್, ಒಂದು ವಾಟರ್. ಇನ್ನೊಂದು ಬಂದ್ಬಿಟ್ಟು ಇಟ್ ಇಸ್ ಸಾರ್ಟ್ ಆಫ್ ಫೈಂಡಿಂಗ್ ಎ ಮೇಟ್. ಮೇಟ್ ನ ಹುಡ್ಕೊಂಡು ಹೋಗುತ್ತೆ. ಎಷ್ಟೋ ರೋಡ್ ಕಿಲ್ಸ್ ಆಗೋದು ಒನ್ ಆಫ್ ದಿ ರೀಸನ್ಸ್. ಸಡನ್ ಆಗಿ ಇಟ್ ವಿಲ್ ಬಿ ಬಿಹೈಂಡ್ ಗೋಯಿಂಗ್ ಇನ್ ಸರ್ಚ್ ಆಫ್ ಅ ಮೇಟ್. ಸೊ ಇದರಲ್ಲಿ ವಿ ಆಲ್ಸೋ ಫೌಂಡ್ ದಟ್ ದೇ ಯೂಸ್ ಸಮಥಿಂಗ್ ಕಾಲ್ಡ್ ಫೆರಮೋನ್ಸ್ ಅಂತ. ಅದನ್ನ ಬುಕ್ ಅಲ್ಲೂ ಮೆನ್ಷನ್ ಮಾಡಿದ್ದೀವಿ. ಆ ಫೆರಮೋನ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಎನಿ ಪ್ರೇ ವಿಚ್ ಇಸ್ ಇನ್ ಫ್ರಂಟ್ ಆಫ್ ಇಟ್, ಅದು ನನ್ನ ಊಟನೋ ಇಲ್ವೋ ಚೆಕ್ ಮಾಡಕ್ಕೆ ಮಾಡಬಹುದು. ಜೊತೆಗೆ ವೆನ್ ಇಟ್ ಇಸ್ ಸರ್ಚಿಂಗ್ ಅ ಮೇಟ್, ದಟ್ ಟೈಮ್ ಆಲ್ಸೋ ಇಟ್ ಯೂಸ್ ಫೆರಮೋನ್ಸ್. ಆಯ್ತಾ, ಹಾವುಗಳ ಕಿವಿ ಇಲ್ಲ. ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್, ಸೋ ಮೆನಿ ಸ್ಮಾಲ್ ನಾಲೆಡ್ಜ್ ವಿಚ್ ವಿ ಡೋಂಟ್ ನೋ. ಅದನ್ನ ಜನಕ್ಕೆ ತಲುಪಿಸ್ಬೇಕು. ಅದು ತಲುಪಿಸೋದ್ರಲ್ಲಿ ಇರೋ ಒಂದು ಖುಷಿ ಏನಿದೆ, ಇಟ್ ಇಸ್ ವೆರಿ ಡಿಫ್ರೆಂಟ್. ಪ್ಲಸ್ ನೀವು ದ ಒನ್ ಕ್ವೆಶನ್ ಯು ಆಸ್ಕ್ಡ್, ಲೈಕ್ ಹೌ ಪೀಪಲ್ ಕ್ಯಾನ್ ಗೋ ಹರ್ ಅಂಡ್ maybe get attracted to snakes. We are not telling you to attract to snake. ಇವತ್ತು ಎಷ್ಟೋ ಜನ ಆಫೀಸರ್ಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೇಳ್ತಾರೆ, ಈವನ್ ಕನ್ಸರ್ವೇಷನಿಸ್ಟ್ ಆಲ್ಸೋ, ಅದ್ರ ಪಾಡದ್ ಬಿಟ್ಬಿಡಿ. ಈಗ ಲೆಪರ್ಡ್ ಬಗ್ಗೆ ಹೇಳಿದ್ರಲ್ಲ, ಅದ್ರ ಪಾಡದ್ ಬರತ್ತೆ ಹೋಗುತ್ತೆ. ಇದನ್ನ ಪದೇ ಪದೇ ಹೇಳ್ತಾ ಇರುತ್ತೆ. ಎವ್ರಿ ಟೈಮ್ ವಿ ಹ್ಯಾವ್ ಎ ಲೆಪರ್ಡ್ ಸೈಟಿಂಗ್, ಐ ಕೀಪ್ ಟೆಲಿಂಗ್ ದಿಸ್ ಟು ಪೀಪಲ್. ಬಿಟ್ಬಿಡ್ರಪ್ಪ, ನೀವೇ ಹೋಗಿ ಮನೆ ಒಳಗಡೆ ಕೂತ್ಕೊಳ್ಳಿ. ಎಲ್ಲಾರ್ಗಿಂತ ಯಾರಿಗ್ ಗೊತ್ತಾ ವೈಲ್ಡ್ ಲೈಫ್, ನೇಚರ್, ಕನ್ಸರ್ವೇಷನ್ ನಾಲೆಜ್ ಬೇಕಾಗಿರೋದು ನಮ್ಮ ಮೀಡಿಯಾದವ್ರಿಗೆ. ವಿ ಆರ್ ನಾಟ್ ಟೆಲಿಂಗ್ ದಮ್ ದೇ ಆರ್ ರಾಂಗ್, ಬಟ್ ದೇ ನೀಡ್ ಅ ಸಾರ್ಟ್ ಆಫ್ curb themselves from spreading misinformation. ರೆಕರಿಂಗ್ ಟ್ರೈನಿಂಗ್, ಒಂದು ನಾಲೆಜ್ ಬ್ರಷಿಂಗ್ ಅಂತ ಏನು ಹೇಳ್ತೀವಿ, ಅವ್ರಿಗೆ ಬೇಕಾಗತ್ತೆ. ಬಿಕಾಸ್ ದೇ ಪ್ಲೇ ಅ ವೆರಿ ವೈಟಲ್ ರೋಲ್ ಇನ್ ಸೊಸೈಟಿ ಟುಡೇ ಅಂಡ್ ಬ್ರಿಂಗಿಂಗ್ ಎವ್ರಿವನ್ ಟುಗೆದರ್. ವೆರಿ ಟ್ರೂ. ಸೊ ನಾನು ಅದನ್ನು ಒಂದು ಪ್ಲಾನ್ ಹಾಕೊಂಡಿದ್ದೀವಿ ಅಡವಿ ಅಲರ್ಟ್ ಇಂದ. ಎವ್ರಿ ಇಯರ್ ವಿ ವಿಲ್ ಜಸ್ಟ್ ಹ್ಯಾವ್ ಅ ಸಾರ್ಟ್ ಆಫ್ training, especially for people who are in media platform. Journalism ಮಾಡ್ತಾ ಇರ್ತಾರೆ ಕೆಲವು ಯೂನಿವರ್ಸಿಟೀಸ್, ಕಾಲೇಜಸ್ ಅಲ್ಲಿ. ಸೊ ವಿ ವಾಂಟ್ ಟು ಪ್ರೊವೈಡ್ ದೆಮ್ ಸಾಲಿಡ್ ಎಜುಕೇಶನ್ ಅಬೌಟ್ ವಾಟ್ ಹ್ಯಾಪನ್ಸ್ ಆನ್ ದ ಫೀಲ್ಡ್. ವೆರಿ ರೈಟ್. ಸೊ ದಟ್ಸ್ ವೆರಿ ಮಚ್ ರಿಕ್ವೈರ್ಡ್. ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಯು. ಅದು ಹೇಗೆ ಈ ನಡುವೆ ಅಂತೂ ಪ್ರತಿಯೊಬ್ಬರು ಜರ್ನಲಿಸ್ಟ್ ಆಗ್ಬಿಟ್ಟಿದ್ದಾರೆ, ಆಯ್ತಾ. ಮೊಬೈಲ್ ಫೋನ್ ಹಿಡ್ಕೊಂಡು ಅವ್ರ ವಿಡಿಯೋ ಹಿಡಿಯೋದೇ ಆಯ್ತು, ಕಳ್ಸೋದೇ ಆಯ್ತು. ನಾನು ರೀಸೆಂಟ್ ಆಗಿ, ಬಿಕಾಸ್ ಐ ಸ್ಪೋಕನ್ ಸೋ ಮಚ್ ಅಬೌಟ್ ಲೆಪರ್ಡ್ಸ್ ಅಂಡ್ ಟೈಗರ್ಸ್, ತುಂಬಾ ಸಂಜಯ್ ಅವ್ರ ಜೊತೆಲಿ ಮಾತಾಡಿ ಇದ್ರ ಬಗ್ಗೆ ಪದೇ ಪದೇ ಮಾತಾಡಿ ಹೇಳಿ ಜನಕ್ಕೆ ದ ಸೇಮ್ ಥಿಂಗ್ ಐ ಆಮ್ ರಿಪೀಟಿಂಗ್ ಆಲ್ ಓವರ್ ಅಗೇನ್. ನನ್ನ ಶೋ ಕೇಳಿಸ್ಕೊಂಡಾರಲ್ಲ, ಅಮ್ಮ ಯಾವಾಗಲೂ ಇದನ್ನೇ ಹೇಳ್ತಿರ್ತಾಳೆ. ಬಟ್ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾವುದೇ ವೈಲ್ಡ್ ಲೈಫ್ ಅನ್ನ ನೋಡಿದಾಗ, ಈಗ ನಾವು ಹಾವುಗಳು ವೈಲ್ಡ್ ಲೈಫೇ, ಮರ್ತೋಗ್ಬೇಡಿ, ನಮ್ಮ ಏರಿಯಾನಲ್ಲಿ ಇದಾವೆ ಹೌದು, ಬಟ್ ಹಾವುಗಳು ವೈಲ್ಡ್ ಲೈಫೇ. ಅದನ್ನ ಕಂಡಿದ ತಕ್ಷಣ ಕರೆಕ್ಟಾಗಿ ಯಾರಿಗೆ ಫೋನ್ ಮಾಡಬೇಕೋ ಅವ್ರಿಗೆ ಫೋನ್ ಮಾಡಿ, ನೀವು ಸುಮ್ಮನೆ ಹೋಗ್ಬಿಡಿ. ಅವ್ರು ಯಾರು ಏನು ಮಾಡಬೇಕೋ ಅವ್ರು ಬಂದು ಮಾಡ್ತಾರೆ. ಅವರಿಗೆ ಪ್ರೆಷರ್ ಹಾಕೋದು, ಕರೆಕ್ಟಾಗಿ ಹಾಕೊಳ್ಳಿ ಅನ್ನೋದು. ನಾನು ಇನ್ನೊಂದು ನೋಡಿದ್ದೀನಿ, ಈ ಸ್ನೇಕ್ ಕ್ಯಾಚಿಂಗ್ ವಿಡಿಯೋಸಲ್ಲಿ ಯಾರು ಬಂದು ಹಿಡಿತಾ ಇರ್ತಾರೋ ಹಾವುಗಳನ್ನ, ಸರ್ ಕರೆಕ್ಟಾಗಿ ಒಂದು ಲೈನ್ ಇಟ್ಕೊಳ್ಳಿ, ನಾನೊಂದು ಫೋಟೋ ಇಟ್ಕೊಬೇಕು, ನಮ್ಮ ಮನೆಗೆ ಇದು ಬಂದಿದೆ ಅಂತ. ಅಂಡ್ ನಾ ಇನ್ನೊಂದೇನು ಫೈಂಡ್ ಔಟ್ ಮಾಡಿದೆ ಇತ್ತೀಚೆಯಲ್ಲಿ ಅಂದ್ರೆ, ಈ ಒಂದು ಜರ್ನಿಲೆ, ಬಿಕಾಸ್ ಆಫ್ ದ ಕ್ಲೈಮೇಟ್ ಚೇಂಜ್, the snakes are trying to find different locations to adapt. ಈ ಸಿಟಿಲೇ ಏನಕ್ಕೆ ಇಷ್ಟೊಂದು ರೆಸ್ಕ್ಯೂ ಇದೆ, ಎಸ್ಪೆಷಲಿ ಮೈಸೂರಲ್ಲಿ. ಓ ಮೈ ಗಾಡ್, ಅನ್ಬಿಲೀವಬಲ್. ದೇ ಹ್ಯಾವ್ ರೆಕಾರ್ಡೆಡ್ 37 rescues. One person, 37 rescues in a day. Wow. In a day. How can that happen? So, when I asked this question to one of the expertise, that is what he said. It could be the reason. I don't want to conclude that this is the actual answer. It can change any time. But nanna thinking alli, that could be one of the reasons. And this year, everyone witnessed what kind of weather we went through. Bangalore alli. ನಾನು ಹುಟ್ಟಿದಾಗಿಂದ ಇವತ್ತವರೆಗೂ ಅಂತ ಒಂದು ಸಮ್ಮರ್ ನೋಡಿರ್ಲಿಲ್ಲ ನಾವು. ಸಮ್ಮರ್ ನೋಡೋದಿಲ್ಲ. ಪ್ಲೀಸ್ ಅಂತ ಸಮ್ಮರ್ ಯಾವತ್ತೂ ತರಬೇಡ. ಹೌದು, ಎಲ್ಲದಕ್ಕಿಂತ ಕಷ್ಟ ಹಾವುಗಳಿಗೆನೆ. ಯಾಕಂದ್ರೆ ಅವ್ರಿಗೆ ಪಾಪ ಏನು ಇರ್ಲಿಲ್ಲ ಆ ಟೈಮಲ್ಲಿ. ಬ್ಯಾಸ್ಕಿಂಗ್ ಮಾಡಕ್ ಬರುತ್ತೆ ಮಳೆಗಾಲ ಆಗಿದ ತಕ್ಷಣ. ಅಂಡ್ ಈ ತರ ಟೆಂಪರೇಚರ್ಸ್ ಅಲ್ಲಿ ಇರಕ್ ಆಗಲ್ಲ. ಇನ್ನೊಂದು ಕಾಡ್ಗಿಚ್ಚಿಗಂತೂ ತುಂಬಾ ವಲ್ನರಬಲ್. ತುಂಬಾ ಫ್ಯಾಕ್ಟರ್ಸ್ ಇದೆ. ವೈಲ್ಡ್ ಲೈಫ್ ಬಗ್ಗೆ ಒಂದು ದಿನ ಪೂರ್ತಿ ಬೇಕು. ಸೊ ಫೈನಲ್ ಆಗಿ ನೆಕ್ಸ್ಟ್ ಅಡವಿ ಅಲರ್ಟ್ ಫೌಂಡೇಶನ್ ಇಂದ ಪವನ್ ಅವರೇ ಏನು ಮಾಡ್ಬೇಕು ಅಂತ ಇದೀರಾ? ವಾಟ್ ಈಸ್ ಯುವರ್ ನೆಕ್ಸ್ಟ್ ಸ್ಟೆಪ್? ವಾಟ್ ಎಲ್ಸ್ ಆರ್ ವಿ ಗೋಯಿಂಗ್ ಟು ಸಿ? ನಾನು
ಈ ಹ್ಯೂಮನ್ ಎಲಿಫೆಂಟ್ ಕಾನ್ಫ್ಲಿಕ್ಟ್ಸ್ ಅಂತ ಏನಿದೆ, ತುಂಬ ಅಂದರೆ ತುಂಬ ಕಾಳಜಿ ಇದೆ ನನಗೆ ಅದ್ರ ಮೇಲೆ. ಆ್ಯಂಡ್ ಸೈನ್ಸ್ ಕಡೆ ನಾನು ಅಷ್ಟೊಂದು ಕಲ್ತಿಲ್ಲ, ಬಟ್ ಐ ಆಮ್ ಟ್ರೈಂಗ್ ಟು ಗೆಟ್ ಇನ್ವಾಲ್ವ್ಡ್ ಆಸ್ ಮಚ್ ಆಸ್ ಪಾಸಿಬಲ್. ನನಗೆ ಮೊದಲಿಂದನೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಂಡ್ರೆ ಅಷ್ಟು ಕಾಳಜಿ ಏನಕ್ಕಂತ ಹೇಳಿದ್ರೆ, ದೇ ಆರ್ ದ ಓನ್ಲಿ ಸಿಸ್ಟಮ್ ಹೂ ಓನ್ಸ್ ಇಟ್, ಹೂ ಪ್ರೊಟೆಕ್ಟ್ಸ್ ಇಟ್. ನೋ ಒನ್ ಎಲ್ಸ್ ಅಪಾರ್ಟ್ ಫ್ರಮ್ ದಟ್. ನೋ NGO, ನೋ ಆರ್ಗನೈಸೇಷನ್, ನಥಿಂಗ್. ಗವರ್ಮೆಂಟ್ ಅಷ್ಟೇ. ಸೊ ಐ ವಾಂಟ್ ಟು ಶೋಕೇಸ್ ಥ್ರೂ ಅ 45 minutes ವಿಡಿಯೋ. ಇದು ಡಾಕ್ಯುಮೆಂಟ್ರಿನೂ ಅಲ್ಲ, ಇಟ್ ಈಸ್ ಅ ವೇ ಡಿಫ್ರೆಂಟ್ ಕೈಂಡ್ ಆಫ್ ಒಂದು ಇಮೋಷನ್ಸು, ಒಂದು ಐ ವುಡ್ ಸೇ ಯಾರು ಎಕ್ಸ್ಪೀರಿಯನ್ಸ್ ಮಾಡಲಾರ್ದ ಒಂದು ಸ್ಟೋರಿನ ತರಬೇಕಂತ ನಾನು ಅದನ್ನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ಐ ಹ್ಯಾವ್ ಫೌಂಡ್ ಸಮ್ ವೆರಿ ಸ್ಕಿಲ್ಫುಲ್ ಪೀಪಲ್. ಸೊ ಅವ್ರನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಈಗ. ಆ್ಯಂಡ್ ವಿ ಹ್ಯಾವ್ ಆಲ್ರೆಡಿ ಕ್ಯೂರೇಟೆಡ್ ಸ್ನಿಪೆಟ್, ಒಂದು ರೆಡಿ ಮಾಡ್ಕೊಂಡಿದ್ದೀವಿ ಸ್ನಿಪೆಟ್ನ. ಕಾರ್ಡ್ ಒಳಗಡೆ ನಮ್ಮ ಸಿಬ್ಬಂದಿಗಳು ಮತ್ತೆ ಕಾರ್ಡ್ ಹೊರಗಡೆ ನಮ್ಮ ಆಫೀಸರ್ಸು ಯಾವ ರೀತಿ ಪ್ರೊಟೆಕ್ಷನ್ನ ಕೊಡ್ತಾರೆ, ಅವ್ರು ಏನೇನು ಚಾಲೆಂಜಸ್ ಇದು ಮಾಡ್ತಾರೆ, ಇದೊಂದು ಕ್ಯಾರೆಕ್ಟರ್ ಸ್ಟೋರಿ ಡ್ರಿವನ್ ಥರ ತೊಗೊಂಡೋಗ್ತಾ ಇದ್ದೀನಿ. ಇಟ್ಸ್ ನಾನು ಅನ್ಕೊಂಡಿರೋದು ಒಂದು 2.5 ವರ್ಷ ಪ್ರಾಜೆಕ್ಟ್ ಅಂತ. ಇಟ್ ಮೈ ಪ್ರೊಲಾಂಗ್ ಆಲ್ಸೋ, ಗೊತ್ತಿಲ್ಲ. ಸುಮಾರು ಡಾಕ್ಯುಮೆಂಟ್ರೀಸ್ ನಾನು ಕೇಳ್ದಂಗೆನೆ ನನಗೆ ಗೊತ್ತಿರೋರೆ 14 years, 9 years, 8 years ತೊಗೊಂಡಿದ್ದಾರೆ. ಡಿಪೆಂಡ್ಸ್ ಅಪಾನ್ ನಮಗೆ ಹೆಂಗೆ ಜನ ಸಪೋರ್ಟ್ ಮಾಡಕ್ಕೆ ಬರ್ತಾರೆ ಅಂತ. ಆ್ಯಂಡ್ ಯಾ, ಇಟ್ಸ್ ಗೋಯಿಂಗ್ ಗುಡ್. ಬಟ್ ನನ್ನ ಫೋಕಸ್ ಇವಾಗ ಕರೆಂಟ್ಲಿ ಸ್ನೇಕ್ಸ್ ಆಫ್ ಮೈಸೂರ್ ಎಷ್ಟು ದಡಕ್ ತೊಗೊಳಕ್ಕಾಗತ್ತೋ ಅಲ್ಲಿವರೆಗೂ. ಎಸ್, ವಿ ಆರ್ ಆಲ್ ಹಿಯರ್ ಟು ಸಪೋರ್ಟ್ ಯು, ವಿ ಆರ್ ಆಲ್ ಹಿಯರ್ ಟು ಹೆಲ್ಪ್ ಯು. ನಮ್ಮ ಕಡೆಯಿಂದ ನಾವು ಏನೇನೆಲ್ಲ ಮಾಡೋಕ್ಕಾಗತ್ತೆ ಎಲ್ಲದನ್ನು ಹೆಲ್ಪ್ ಮಾಡ್ತೀವಿ, ಟ್ರೈ ಮಾಡ್ತೀವಿ. ಸೊ ಇಂತಹ ಒಂದು ವೆರಿ ಸೆನ್ಸಿಟಿವ್ ಸಬ್ಜೆಕ್ಟನ್ನ ಯಾರು ಮಾತಾಡಲ್ಲ, ಇದ್ರ ಬಗ್ಗೆ ಯಾರು ಏನು ಹೇಳಲ್ಲ. ಇದ್ರ ಬಗ್ಗೆ ಹಾವುಗಳ ಬಗ್ಗೆ ಮಾತಾಡೋಕ್ಕೆ ಜನಕ್ಕೆ ಭಯ. ಇಫ್ ಯು ಲುಕ್ ಎಟ್ ಇಟ್ ದಟ್ ವೇ, ಅಯ್ಯೋ ಇಲ್ಲಪ್ಪ ನಾವು ಇದ್ರ ಬಗ್ಗೆ ಜಾಸ್ತಿ ಏನು ಹೇಳಲ್ಲ, ಮಾತ್ರ ಒಂದು ಕಡೆ ಭಯ, ಇನ್ನೊಂದು ಕಡೆ ಶ್ರದ್ಧೆ ಅಂತಲೂ ಹೇಳ್ಬೋದು. ಸೊ ಇದನ್ನ ನೀವು ಇವತ್ತು ಲೈಮ್ ಲೈಟ್ಗೆ ತಂದಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಪವನ್. ಫಸ್ಟ್ ಸ್ನೇಕ್ಸ್ ಆಫ್ ಮೈಸೂರ್ಗೋಸ್ಕರ, ಆ್ಯಂಡ್ ಸೆಕೆಂಡ್ಲಿ ನನ್ನ ಜೊತೆ ಸ್ಟುಡಿಯೋಲಿ ಕೂತ್ಕೊಂಡಿದ್ದಕ್ಕೋಸ್ಕರ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಪಲ್ಲವಿ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.